ಸರ್ ಶುರು ಮಾಡಿ ಸರ್, ಶುರು ಮಾಡಿ. ಎಲ್ರಿಗೂ ಸಂಜೆಯ ನಮಸ್ಕಾರ. ಮಸ್ಕಿಯ ಭಂಡಾರ ಪ್ರಕಾಶನ ಹಮ್ಮಿಕೊಂಡಿರುವಂತಹ ಕಾವ್ಯ ಕರ್ನಾಟಕ 100 ಪ್ರಾಯೋಗಿಕ ವಿಮರ್ಶೆ ಆನ್ಲೈನ್ ಉಪನ್ಯಾಸ ಸರಣಿಯ ಜನಪದ 20ರ 59ನೇ ಉಪನ್ಯಾಸ ಸರಣಿ ಕಾರ್ಯಕ್ರಮದಲ್ಲಿ ಜನಪದ ಖಂಡಕಾವ್ಯ ಇಜಭೂಪನ ಪದ ಕೃತಿಯನ್ನು ಕುರಿತು ಮಾತನಾಡಲಿರುವ ನಾಡಿನ ಪ್ರಸಿದ್ಧ ವಿದ್ವಾಂಸರಾದಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಸರ್ ಅವರಿಗೆ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ನಾನು ಕೋರ್ತಾ ಇದ್ದೇನೆ. ಇನ್ನು ಕನ್ನಡ ನಾಡಿನ ಸಾಂಸ್ಕೃತಿಕ ಅರಿವನ್ನ ಹೆಚ್ಚಿಸುವಂತಹ ಇಂತಹ ಕಾವ್ಯ ಕರ್ನಾಟಕ ಆನ್ಲೈನ್ ಉಪನ್ಯಾಸ ಸರಣಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಸಂಯೋಜಕರಾದಂತಹ ಡಾಕ್ಟರ್ ಬಸವರಾಜ್ ಕೋಡಗುಂಟಿ ಸರ್ ಅವರನ್ನು ಸಹ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನ ಸುಮಾರು ದಿನಗಳಿಂದ ಆಯೋಜಿಸ್ತಾ ಇರುವಂತಹ ಎಲ್ಲ ಸಂಚಾಲಕರಿಗೆ, ಈ ಒಂದು ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತಹ ಆನ್ಲೈನ್ ಕೇಳುಗ ಸಮುದಾಯಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇದೀಗ ವಿದ್ವಾಂಸರಾದಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಸರ್ ಅವರ ಪರಿಚಯವನ್ನ ತಮ್ಮೆಲ್ಲರಿಗೂ ಮಾಡಲಿದ್ದೇನೆ. ಪ್ರಸ್ತುತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆಯವರು ಕನ್ನಡದ ಸಂಸ್ಕೃತಿ ಚಿಂತಕರಾಗಿ, ಜಾನಪದ ವಿದ್ವಾಂಸರಾಗಿ, ಲೇಖಕರಾಗಿ, ಪ್ರಾಧ್ಯಾಪಕರಾಗಿ ಹೀಗೆ ಬಹುಮುಖ ಪ್ರತಿಭೆಯುಳ್ಳ ವಿದ್ವಾಂಸರಾಗಿದ್ದಾರೆ. 21/8/1955ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜ ಗ್ರಾಮದ ಬಿಳಿಮಲೆಯಲ್ಲಿ ಜನಿಸಿದ ಇವರ ತಂದೆ ಬಿ ಶೇಷಪ್ಪ ಗೌಡ, ತಾಯಿ ಗೌರಮ್ಮ. ಸುಳ್ಯ ಪರಿಸರದ ಗೌಡ ಜನಾಂಗ ಒಂದು ಸಾಂಸ್ಕೃತಿಕ ಅಧ್ಯಯನ ಎನ್ನುವ ಮಹಾಪ್ರಬಂಧವನ್ನ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿ PhD ಪದವಿಯನ್ನ ಪಡೆದಿರುತ್ತಾರೆ. ಇವರು ಅಸಂಖ್ಯಾತ ಕೃತಿಗಳನ್ನ ಬರೆದಿದ್ದು ಅವುಗಳಲ್ಲಿ ಪ್ರಮುಖವಾಗಿ ಮೆಕಂಜೆಯ ಕೈಫಿಯತ್ಗಳು, ದಲಿತ ಜಗತ್ತು, ಬಂಡಾಯ ದಲಿತ ಸಾಹಿತ್ಯ, ಕರಾವಳಿ ಜಾನಪದ, ಶಿಷ್ಟ ಪರಿಶಿಷ್ಟ, ಕೊರಗರು, ಜಾನಪದ ಕ್ಷೇತ್ರ ಕಾರ್ಯ, ಹಂಪಿ ಜಾನಪದ, ಹುಲಿಗೆಮ್ಮ ಮೊದಲಾದವು. ಪ್ರಸ್ತುತ ಇವರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಾಧನೆಗೆ ನಾಡಿನ ಮತ್ತು ದೇಶದ ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ. ಅವುಗಳಲ್ಲಿ ಪ್ರಮುಖವಾಗಿ ಗುಣ್ಮಿ ಚಂದ್ರಶೇಖರ ಐತಾಳ ಪ್ರಶಸ್ತಿ, BH ಶ್ರೀಧರ ಪ್ರಶಸ್ತಿ, ಮಲ್ಲಿಕಾರ್ಜುನ್ ಮನ್ಸೂರ್ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಸಾರಂಗಮಠ ಪ್ರಶಸ್ತಿ, ಕೂಶಿ ಜಾನಪದ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯ ಶ್ರೀ ಪ್ರಶಸ್ತಿ, ಇನ್ನು ಅನೇಕ ಸನ್ಮಾನಗಳು, ಗೌರವಗಳು ಇವರಿಗೆ ಸಂದಿದೆ. ಇವರು ದೆಹಲಿ ಕನ್ನಡ ಸಂಘದ ಅಧ್ಯಕ್ಷರಾಗಿ, ವೈಚಾರಿಕ ವಿಶ್ವವಿದ್ಯಾಲಯ ಎಂದೇ ಪ್ರಸಿದ್ಧವಾದಂತಹ ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಪ್ರಸ್ತುತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಹಲವು ಮೌಲಿಕ ಯೋಜನೆಗಳನ್ನ ಹಾಕಿಕೊಂಡಿರುವಂತಹ ಶ್ರೀಯುತರು ಈ ಆನ್ಲೈನ್ ಸರಣಿಯ 59ನೇ ಉಪನ್ಯಾಸವನ್ನ ನೆರವೇರಿಸಿಕೊಡ್ಬೇಕು ಅಂತ ಅವರಲ್ಲಿ ಎಲ್ಲ ಸಾರಸ್ವತ ಲೋಕದ ಪರವಾಗಿ ಮತ್ತೊಮ್ಮೆ ನಾನು ವಿನಯ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳ್ತಾ ಇದೆಯಾ? ಈಗ ಕೇಳ್ತಾ ಇದೆ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಸ್ವಲ್ಪ ತಡವಾಗಿ ಸೇರಿಕೊಂಡಿದ್ದಕ್ಕೆ ನನ್ನ ಕ್ಷಮೆ ಯಾಚಿಸ್ತೇನೆ. ಸಾಮಾನ್ಯವಾಗಿ ನಾನು ಹಾಗೆ ಮಾಡುವುದಿಲ್ಲ. ಆದರೆ ಇವತ್ತು ಸಾಹಿತ್ಯ ಪರಿಷತ್ತಿನಲ್ಲಿ ಈಗ ತುಂಬಾ ಚರ್ಚೆಯಲ್ಲಿರುವ ದ್ವಿಭಾಷಾ ನೀತಿಯ ಬಗ್ಗೆ ಒಂದು ಚರ್ಚೆ ಇತ್ತು. ಅಲ್ಲಿ ನಾನು ನನ್ನ ಅಭಿಪ್ರಾಯಗಳನ್ನ ಹೇಳಬೇಕಾಗಿತ್ತು. ನಮ್ಮ ಬಸವರಾಜ ಕೋಡಗುಂಟಿಯವರು ಕರ್ನಾಟಕದಲ್ಲಿ ಸುಮಾರು 230 ಭಾಷೆಗಳಿವೆ ಅಂತ ನಮಗೆಲ್ಲ ಹೇಳಿದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಮಗೆ ನಮ್ಮ ಭಾಷಾ ನೀತಿ ಹೇಗಿರ್ಬೇಕು, ದ್ವಿಭಾಷಾ ನೀತಿ ಅಂದ್ರೆ ಹಿಂದಿ, ಕನ್ನಡ ಮತ್ತು ಇಂಗ್ಲಿಷ್ ಆದ್ರೆ ಉಳಿದ ಭಾಷೆಗಳಿದೇನು, ಹೀಗೆ ತುಂಬಾ ಒಳ್ಳೆಯ ಚರ್ಚೆ ನಡೆಯಿತು. ನಾನು ಅಲ್ಲಿಂದ ಮನೆ ತಲುಪುವಷ್ಟರಲ್ಲಿ ಸ್ವಲ್ಪ ತಡ ಆಯ್ತು. ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸಿ. ಇಜಭೂಪನ ಪದದ ಬಗ್ಗೆ ವಿವರಗಳನ್ನ ನೀಡಬೇಕು ಅಂತ ಕೋಡಗುಂಟಿಯವರು, ಡೋರೆಯವರು ಹೇಳಿದ್ದಾರೆ.
ಈ ಇಜಭೂಪನ ಪದ ನಿಮಗೆ ಇಲ್ಲಿ ಕಾಣ್ತಾ ಇದೆ. ಒಂದು ಚಿಕ್ಕ ಪುಸ್ತಕ ಇದು, ಸುಮಾರು 58 ಪುಟದ ಪುಸ್ತಕ. ಆದ್ರೆ ಅದರಲ್ಲಿ ವಿಷಯ ಇರುವುದು 53 ಪುಟ, ಮತ್ತೆ ಉಳಿದದ್ದು ಅದರ ಪದ ಅಮಳು ಮತ್ತು ಪರಿವಿಡಿ ಇತ್ಯಾದಿಗಳು. ಸೊ ಇದು ಇಜಭೂಪನ ಪದ ಎಂಬ ಒಂದು ಖಂಡಕಾವ್ಯ, ಜಾನಪದದಲ್ಲಿ ಖಂಡಕಾವ್ಯ. ಇದನ್ನ ಸಂಪಾದಿಸಿದವರು ರೇಣುಕಾ ಕೋಡಗುಂಟಿಯವರು. ಈಗಾಗಲೇ ಅನೇಕ ಪುಸ್ತಕಗಳನ್ನು ಅವರು ಪ್ರಕಟಿಸಿದ್ದಾರೆ. ಮುಖ್ಯವಾಗಿ ಸಾವಿನ ಆಚರಣೆಗಳ ಮೇಲೆ ಅವರು ಮಾಡಿದ ಪುಸ್ತಕ ತುಂಬಾ ಮಹತ್ವದ ಪುಸ್ತಕ. ಯಾಕಂದ್ರೆ ಭಾರತ ದೇಶದಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ಭಾರತ ದೇಶದ ಅಂತ್ಯ ಸಂಸ್ಕಾರ ವಿಧಿಗಳ ಬಗ್ಗೆ ಪುಸ್ತಕಗಳು ಇವೆ. ಆದ್ರೆ ಅವು ಎಲ್ಲವೂ ಕೂಡ ಸಂಸ್ಕೃತದ ಗ್ರಹ್ಯ ಸೂತ್ರವನ್ನು ಆಧರಿಸಿಕೊಂಡು ಬ್ರಾಹ್ಮಣರಲ್ಲಿ ಪ್ರಚಲಿತದಲ್ಲಿರುವ ವಸು, ರುದ್ರ, ಆದಿತ್ಯ ಮೊದಲಾದಂತ ವಿವರಗಳನ್ನ ಗಮನಿಸಿಕೊಂಡು ಬರೆಯಲಾದಂತ ಪುಸ್ತಕ. ಅಂದ್ರೆ ಮೊದಲ ಬಾರಿಗೆ ರೇಣುಕಾ ಅವರು ಬ್ರಾಹ್ಮಣೇತರ ಜನವರ್ಗ, ದಲಿತರಲ್ಲಿ ಮತ್ತು ಬೇರೆ ಬೇರೆ ಜನವರ್ಗದಲ್ಲಿ ಸಾವಿನ ಆಚರಣೆಗಳು ಹೇಗಿವೆ ಎಂಬುದನ್ನ ಸಂಗ್ರಹಿಸಿ ನಮಗೆ ಕೊಟ್ಟಿದ್ದಾರೆ. ಈ ತರದ ಬಹಳ ಮಹತ್ವದ ಕೆಲಸ ಮಾಡಿದ ರೇಣುಕಾ ಕೋಡಗುಂಟಿಯವರು ಈ ಇಜಭೂಪನ ಪದವನ್ನ ಸುಮಾರು ಅವರೇ ಅದರ ಮುನ್ನುಡಿಯಲ್ಲಿ ಹೇಳಿಕೊಂಡ ಪ್ರಕಾರ ಸುಮಾರು 8-10 ತಿಂಗಳು ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಸುಮಾರು 10 ಅಂದ್ರೆ ಆಲ್ಮೋಸ್ಟ್ 1 ವರ್ಷ ಕೆಲಸ ಮಾಡಿದ್ದಾರೆ. ಅಂದ್ರೆ ಲಿಂಗಸುಗೂರು, ಕಸಬಾ ಲಿಂಗಸುಗೂರು ಆ ಪ್ರದೇಶದಲ್ಲಿ ಕೆಲಸ ಮಾಡಿ ಅಲ್ಲಿರುವ ಒಬ್ಬಳು ಮಹತ್ವದ ನಿರೂಪಕಿ ಹಂಪವ್ವ ಪೂಜಾರಿ ಅಂತ. ಹಂಪವ್ವ ಸಾಮಾನ್ಯವಾಗಿ ಹಂಪ ನದಿ ತೀರದಲ್ಲಿ, ತುಂಗಭದ್ರಾ ನದಿ ತೀರದಲ್ಲಿ ಈ ತರದ ಹೆಸರುಗಳು ಕೂಡ ತುಂಬಾ ಸಾಮಾನ್ಯ. ನಮ್ಮ ವಿರೂಪಾಕ್ಷನ ಮಡದಿ ಹಂಪವ್ವ, ಇಲ್ಲಿ ಹಂಪವ್ವ. ಸೊ ಕಸಬಾ ಲಿಂಗಸುಗೂರಿನಿಂದ ಈ ಹಾಡನ್ನ ಕಲೆಕ್ಟ್ ಮಾಡಿದ್ದಾರೆ ಅವರು. ಸುಮಾರು 8-10 ತಿಂಗಳು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾರೆ. 2007 ಹಿಂದೆನೆ, ಅಂದ್ರೆ ಸುಮಾರು 15 ವರ್ಷಗಳ ಹಿಂದೆನೆ ಅವರು ಇದನ್ನ ಸಂಗ್ರಹ ಮಾಡಿದ್ದಾರೆ ಮತ್ತು ಪ್ರಕಟ ಆಗಿದೆ. ಈಗ ನಮಗೆ ಅದು ಓದ್ಲಿಕ್ಕೆ ಸಿಗ್ತದೆ. ನಾನು ನನ್ನ ಕೃತಜ್ಞತೆಗಳನ್ನ ಇದರ ಆರ್ಗನೈಸರ್ಸ್ಗೆ ಹೇಳಬೇಕು. ಯಾಕಂದ್ರೆ ಇಂಥ ಒಂದು ಉಪನ್ಯಾಸ ಮಾಡಿ ಈ ಪುಸ್ತಕದ ಬಗ್ಗೆ ಮಾತಾಡಿ ಅಂತ ಹೇಳದೆ ಹೋಗಿದ್ರೆ ಬಹುಶಃ ನಾನು ಈ ಪುಸ್ತಕವನ್ನು ಓದುವ ಸಾಧ್ಯತೆಗಳು ಬಹಳ ಕಡಿಮೆ ಇತ್ತು. ಒಂದು, ನನ್ನ ಗಮನಕ್ಕೆ ಬರಲಿಲ್ಲ ಅದು. ಎರಡನೇದು, ಬಂದ್ರೂ ಕೂಡ ಅನೇಕ ಒತ್ತಡಗಳ ನಡುವೆ ಇಂಥ ಪುಸ್ತಕಗಳನ್ನು ಓದುವುದಕ್ಕೆ ಸಮಯ ಕೂಡ ಸಿಗೋದಿಲ್ಲ. ಏನೇ ಇರಲಿ, ಇದು ಒಂದು ಖಂಡಕಾವ್ಯ. ಈ ನಮ್ಮ ಭಾರತೀಯ ಪರಂಪರೆಯಲ್ಲಿ ಮಹಾಕಾವ್ಯಗಳು ಇದೆ ಎಂಬುದು ತಮಗೆಲ್ಲ ಗೊತ್ತಿದೆ. ರಾಮಾಯಣ, ಮಹಾಭಾರತ, ಭಾಗವತ ಇವೆಲ್ಲ ಸಂಸ್ಕೃತದ ಮಹಾಕಾವ್ಯಗಳು. ಅದಕ್ಕೆ ಪೂರಕವಾಗಿ ಮುಂದೆ ಕಾಳಿದಾಸ ಮೊದಲಾದವರೆಲ್ಲ ಮಹಾಕಾವ್ಯಗಳನ್ನು ಬರೆದರು, ನಾಟಕಗಳನ್ನ ಬರೆದರು. ಸೊ ನಮ್ಮಲ್ಲಿ ಮಹಾಕಾವ್ಯ ಪರಂಪರೆ, ಶಿಷ್ಟಕಾವ್ಯ ಪರಂಪರೆ ಕನ್ನಡದಲ್ಲಿಯೂ ಮತ್ತು ಸಂಸ್ಕೃತದಲ್ಲಿ ಯಥೇಚ್ಛವಾಗಿದೆ. ಕನ್ನಡದಲ್ಲಿ ಪಂಪ ವಿಕ್ರಮಾರ್ಜುನ ವಿಜಯವನ್ನು ಬರೆದ, ರನ್ನ ಗದಾಯುಧವನ್ನು ಬರೆದ, ಕುಮಾರವ್ಯಾಸ ಭಾರತವನ್ನು ಬರೆದ, ಹೀಗೆ, ಅಥವಾ ಹರಿಹರ ಗಿರಿಜಾ ಕಲ್ಯಾಣವನ್ನು ಬರೆದ ಒಂದು ಮಹಾಕಾವ್ಯ ಪರಂಪರೆ ನಮ್ಮಲ್ಲಿ ಇದೆ. ಆದ್ರೆ ಈ ದೊಡ್ಡ ಪರಂಪರೆಯ ಜೊತೆಗೆ ನಮ್ಮ ಜನಪದ ಪರಂಪರೆಯಲ್ಲಿ, ಮೌಖಿಕ ಪರಂಪರೆಯಲ್ಲಿ ಕೂಡ ಮಹಾಕಾವ್ಯಗಳು ಇವೆ, ಮತ್ತೆ ಅವುಗಳು ಅಧ್ಯಯನ ಯೋಗ್ಯವಾದ್ದು ಎಂಬುದು ನಮಗೆ ಗೊತ್ತಾದದ್ದು ಬಹುಮಟ್ಟಿಗೆ 18, 19 ಅಥವಾ 20ನೇ ಶತಮಾನದಲ್ಲಿ. 19ನೇ ಶತಮಾನದ ಕೊನೆಯಲ್ಲಿ ಮಿಷನರಿಗಳು ಬಂದು, ಅಂದ್ರೆ ಬಾಸಲ್ ಮಿಷನರಿಗಳು, ಕ್ರೈಸ್ತ ಮಿಷನರಿಗಳು ಬಂದು, ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1870 ಹಿಂದೆನೆ ಪಾಡ್ದನಗಳು ಅಂತ ಒಂದು ಫಾರ್ಮ್ ಇದೆ. ಅದು ಭೂತಾರಾಧನೆಗೆ ಸಂಬಂಧಪಟ್ಟದ್ದು. ಪ್ರತಿ ಭೂತಗಳ ಕಥೆಗಳು, ಮಹಾಕಾವ್ಯಗಳು, ಅವುಗಳನ್ನ ಅವರು 1870 ಹಿಂದೆ ಕಲೆಕ್ಟ್ ಮಾಡಿದ್ರು. ಆದ್ರೆ 1950 ಅನಂತರ ಜಾನಪದಕ್ಕೆ ಒಂದು ಶೈಕ್ಷಣಿಕ ವಾತಾವರಣ ದೊರಕಿದ ಮೇಲೆ, ಅದಕ್ಕಿಂತ ಮೊದಲು ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ರು, ವಿದ್ವಾಂಸರು ಆ ಕೆಲಸಗಳನ್ನು ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ನಾನು ಅದರ ಚರಿತ್ರೆಯನ್ನ ಹೇಳುವುದಿಲ್ಲ. ಆದ್ರೆ ಸ್ವಾತಂತ್ರ್ಯೋತ್ತರ ಕಾಲಘಟ್ಟದಲ್ಲಿ ಧಾರವಾಡದಿಂದ BS ಗದಗಿಮಠ ಅವರು, ಆಮೇಲೆ 1955 ಹಿಂದೆ ಗದಗಿಮಠ ಅವರು, 1971 ಹಿಂದೆ ಜಿ.ಶಂ ಪರಮಶಿವಯ್ಯನವರು, 1977 ಹಿಂದೆ ಡಾಕ್ಟರ್ ವಿವೇಕರಯ್ಯವರು
ಕರ್ನಾಟಕದ 3 ಕಡೆ ಅದ್ಭುತವಾದ ಕೆಲಸಗಳನ್ನು ಮಾಡಿದ್ರು. ಗದಗಿ ಮಠರು ಉತ್ತರ ಕರ್ನಾಟಕದ ಜನಪದ ಕಾವ್ಯಗಳ ಬಗ್ಗೆ, ಮಹಾಕಾವ್ಯಗಳ ಬಗ್ಗೆ ನಮ್ಮ ಗಮನ ಸೆಳೆದ್ರು. ಜಿ.ಶಂ ಪರಮಶಿವಯ್ಯನವರ ಥೀಸಿಸೆ ದಕ್ಷಿಣ ಕರ್ನಾಟಕದ ಜನಪದ ಮಹಾಕಾವ್ಯಗಳು. ಬಹುಶಃ ತುಂಬಾ ಅದ್ಭುತವಾದಂತಹ ಒಂದು ಮಹಾಪ್ರಬಂಧ ಅದು. ಇಡೀ ದಕ್ಷಿಣ ಕರ್ನಾಟಕದಲ್ಲಿರುವ ಮಲೆ ಮಹದೇಶ್ವರ ಪರಂಪರೆ, ಮಂಟೇಸ್ವಾಮಿ ಪರಂಪರೆ ಇತ್ಯಾದಿಗಳ ಬಗ್ಗೆ ಅವರು ನಮ್ಮ ಗಮನವನ್ನು ಸೆಳೆದರು. ವಿವೇಕ ರೈ ಅವರು ದಕ್ಷಿಣ ಕನ್ನಡ ಅಥವಾ ತುಳುನಾಡಿನಲ್ಲಿ ಪ್ರಚಲಿತದಲ್ಲಿರುವ ಪಾಡ್ದನಗಳು ಮತ್ತೆ ಅಲ್ಲಿರುವ ಸುಮಾರು 50 ಪಾಡ್ದನಗಳ ಮಹಾಕಾವ್ಯ ಪರಂಪರೆಯನ್ನು ನಮಗೆ 1979 ಹಿಂದೆ ಪರಿಚಯಿಸಿದರು. ಇದು ಆದ ಮೇಲೆ ಜನಪದ ಕಾವ್ಯಗಳನ್ನು, ಮಹಾಕಾವ್ಯಗಳನ್ನು ಸಂಗ್ರಹಿಸುವ, ಪ್ರಕಟಿಸುವ, ಅಭ್ಯಾಸ ಮಾಡುವ ಪರಂಪರೆ ಸುಮಾರು 20-30 ವರ್ಷಗಳ ಕಾಲ ಬೆಳೆದಿದೆ. ಅದರಲ್ಲಿ ಬೀರಪ್ಪನ ಪರಂಪರೆಯ ಬಗ್ಗೆ ನಮ್ಮ ಗುಲ್ಬರ್ಗದ ವೀರಣ್ಣ ದಂಡೆಯವರು ಬಹಳ ಮಹತ್ವದ ಕೆಲಸವನ್ನ ಮಾಡಿದರು. ತೀನಂ ಶಂಕರನಾರಾಯಣ ಅವರು ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಗೊಲ್ಲರ ಮಹಾಕಾವ್ಯದವನ್ನು ಇಟ್ಟುಕೊಂಡು ಬಹಳ ಒಳ್ಳೆಯ ಒಂದು ಪುಸ್ತಕವನ್ನ ಬರೆದರು. ಅಶೋಕ್ ಆಳ್ವ ಅವರು ಸಿರಿ ಎಂಬ ಒಂದು ಮಹಾಕಾವ್ಯವನ್ನು ಹಿಡ್ಕೊಂಡು ಅದರ ಮೇಲೆ ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡಿದ್ರು. ಹೀಗೆ ದಕ್ಷಿಣ ಕರ್ನಾಟಕದಲ್ಲಿ ಬೆಂಗಳೂರು ಕಡೆಯಲ್ಲಿ ಮಹಾಕಾವ್ಯಗಳ ಸಂಗ್ರಹ, ಪ್ರಕಟಣೆ, ವ್ಯಾಖ್ಯಾನ ಬಂತು. ಇದರ ಜೊತೆಗೆ ಅನೇಕ ಜನಪದ ಮಹಾಕಾವ್ಯಗಳು ಇಂಗ್ಲಿಷ್ಗೂ ಕೂಡ ಹೋದದ್ದು ಬಹಳ ಮಹತ್ವದ ಸಂಗತಿ. ಅಂದ್ರೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ರೇಣುಕಾ ಕೋಡಗುಂಟೆಯವರು ನಮಗೆ ಸಂಗ್ರಹ ಮಾಡಿಕೊಟ್ಟ ಇಜಬೂಪನ ಕಥೆ ಏನಿದೆ, ಇದು ಒಂದು ತಿರಸ್ಕಾರಕ್ಕೆ ಒಳಗಾದಂತ ಲೋಕದಲ್ಲಿ ಮಾಡಿದ ಕೆಲಸ. ಅದು ಅಂದ್ರೆ ಅದಕ್ಕೇನು ಅಂತದ್ರಲ್ಲಿ ಏನಿದೆ ಅದರಲ್ಲಿ ಕೇಳುವುದಕ್ಕೆ ಎಂಬ ಒಂದು ಧೋರಣೆ ಇರುವ ಕಾಲದಲ್ಲಿ ಅವರು ಈ ಕೆಲಸಗಳನ್ನು ಮಾಡಿದಾರಲ್ಲ, ಅದು ಬಹಳ ಮಹತ್ವದ ಕೆಲಸ ಅದು. ಸೊ ಇಂಗ್ಲಿಷಿಗೆ ಈಗ ಮಲೆ ಮಹದೇಶ್ವರವನ್ನ ಡಾಕ್ಟರ್ C.N. ರಾಮಚಂದ್ರನ್ ಇಂಗ್ಲಿಷ್ಗೆ ಮಾಡಿ ದೆಹಲಿಯ ಸಾಹಿತ್ಯ ಅಕಾಡೆಮಿಯಿಂದ ಅದು ಪ್ರಕಟ ಆಯಿತು. ಆಮೇಲೆ ಡಾಕ್ಟರ್ ಚಿನ್ನಪ್ಪ ಗೌಡ ಮತ್ತು ವಿವೇಕ್ ರೈ ಅವರು ಫಿನ್ಲ್ಯಾಂಡಿನ ಪ್ರೊಫೆಸರ್ ಲಾರಿ ಹಾಂಕೋ ಅವರ ಜೊತೆ ಸೇರಿಕೊಂಡು ಸಿರಿ ಎಪಿಕ್ನ 2 ಸಂಪುಟಗಳನ್ನು ತಂದು ಅದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಾಕಾವ್ಯಗಳನ್ನ ಡಿಫೈನ್ ಮಾಡುವ, ನಿರ್ವಚನೆ ಮಾಡುವ ಕ್ರಮವೇ ಬದಲಾಯಿತು. ಅದು ಒಂದು ದೊಡ್ಡ ಕೊಡುಗೆ. ಅಂದ್ರೆ ಕರ್ನಾಟಕದ ಮಹಾಕಾವ್ಯಗಳನ್ನು ಆಧರಿಸಿ ಜನಪದ ಮಹಾಕಾವ್ಯಗಳ ವ್ಯಾಖ್ಯಾನಗಳೇ ಬದಲಾಗಿವೆ ಎಂಬುದು ಸಣ್ಣ ಸಂಗತಿ ಅಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೀಟರ್ ಕ್ಲಾಸ್ ಅವರು ಬಂದು ಪಾಡ್ದನಗಳ ಮೇಲೆ ಕೆಲಸ ಮಾಡಿದ್ರು. ಆಮೇಲೆ ಗಾಯತ್ರಿ ಕಸೆಬಂ ಅವರು ಬಹಳ ಬೆಂಗಳೂರಿನಲ್ಲಿ ಇದ್ದುಕೊಂಡು ಕೆಲಸ ಮಾಡಿದ್ರು. ಹೀಗೆ ಜನಪದ ಮಹಾಕಾವ್ಯಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ರು ಕೂಡ ಅವುಗಳು ನಿಧಾನವಾಗಿ ಅವುಗಳ ಸಂಗ್ರಹ, ಅವುಗಳ ಪ್ರಕಟಣೆ, ಅವುಗಳ ವ್ಯಾಖ್ಯಾನ, ಆಮೇಲೆ ಇಂಗ್ಲಿಷ್ಗೆ ಅನುವಾದ, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವುಗಳ ಬಗ್ಗೆ ವಿಚಾರ ಸಂಕಿರಣ ಚರ್ಚೆಗಳೆಲ್ಲ ನಡೆಯುವುದನ್ನ ನಾವು ಕಳೆದ 50 ವರ್ಷದಲ್ಲಿ ಕಂಡಿದ್ದೇವೆ. ಈ ಕೆಲಸಗಳಿಗೆ ಪೂರಕವಾಗಿ ರೇಣುಕಾ ಅವರ ಇಜಬೂಪನ ಪದ ಈಗ ಅಂದ್ರೆ ಸ್ವಲ್ಪ ಹಿಂದೆನೆ ಪ್ರಕಟ ಆಗಿದೆ. ಇದರ ಬಗ್ಗೆ 4 ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ಒಂದು ಖಂಡಕಾವ್ಯ ಅಂತ ನಾನು ಹೇಳಿದೆ. ಇದು ಈಗ ಬೇರೆ ನಮ್ಮ ಪಾಡ್ದನಗಳ ಹಾಗೆ ಅಥವಾ ಬೀರಪ್ಪನ ಹಾಗೆ ಅಥವಾ ಮಂಟೇಸ್ವಾಮಿ ಕಾವ್ಯದ ಹಾಗೆ ಬೃಹತ್ ಕಾವ್ಯ ಪರಂಪರೆಗೆ ಸೇರಿಲ್ಲ. ಇದೊಂದು ಚಿಕ್ಕ ಕಾವ್ಯ. ಇದು ಅದನ್ನ ಸಂಪಾದಕರಾದ ರೇಣುಕಾ ಅವರು ಸರಿಯಾಗಿನೇ ಖಂಡಕಾವ್ಯ ಅಂತ ಹೇಳಿದ್ದಾರೆ. ಖಂಡಕಾವ್ಯಗಳು ಅಂದ್ರೆ ಅವು ಮಹಾಕಾವ್ಯದ ಲಕ್ಷಣ ಇರುವ ಆದ್ರೆ ಚಿಕ್ಕದಾಗಿರುವ ಕಾವ್ಯಗಳು. ಉದಾಹರಣೆಗೆ ಕೆರೆಗಹಾರ ಭಾಗೀರಥಿಯ ಹಾಡನ್ನ ನಾವು ಖಂಡಕಾವ್ಯ ಅಂತ ಹೇಳ್ತೀವಿ. ಜಿ.ಶಂ ಪರಮಶಿವಯ್ಯನವರು ತನ್ನ ಮಹಾ ಪ್ರಬಂಧದಲ್ಲಿ ಈ ತರದ ಅನೇಕ ಖಂಡಕಾವ್ಯಗಳ ಪರಿಚಯವನ್ನು ಮಾಡ್ತಾರೆ. ಯಾರಾದರೂ ಆಸಕ್ತರಿದ್ರೆ ಅದನ್ನ ಓದಬಹುದು. ಖಂಡಕಾವ್ಯಗಳು ಅಂದ್ರೆ ಮಹಾಕಾವ್ಯದ ಲಕ್ಷಣಗಳು ಇರುವ ಆದರೆ ಆಕೃತಿಯಲ್ಲಿ ಚಿಕ್ಕದಾಗಿರುವ ಕಾವ್ಯಗಳನ್ನ ನಾವು ಜನಪದದಲ್ಲಿ ಖಂಡಕಾವ್ಯ ಅಂತ ಸ್ಥೂಲವಾಗಿ ಹೇಳ್ತೇವೆ. ಇದಿಷ್ಟು ಹಿನ್ನೆಲೆ. ಆದ್ದರಿಂದ ಒಂದು ಒಳ್ಳೆಯ ಖಂಡಕಾವ್ಯವನ್ನ ತಮಗೆ ಯಾರಿಗಾದ್ರೂ ಓದಬೇಕು ಅಂತ ಆಸಕ್ತಿ ಇದ್ರೆ ಅದರಲ್ಲಿ ಇದನ್ನು ನಾವು ಓದಬಹುದು. ಮತ್ತು ಇದಕ್ಕೆ ಪೂರಕವಾಗಿ ತಾವೆಲ್ಲರೂ ಕೇಳಿರಬಹುದಾದಂತ ಒಂದು ಖಂಡಕಾವ್ಯ ಅಂದ್ರೆ ಕೆರೆಗಹಾರ, ಭಾಗೀರಥಿಯನ್ನ ಕೆರೆಗೆ ಕೊಟ್ಟ ಒಂದು ಕತೆ. ಅದು ಪಠ್ಯಪುಸ್ತಕಗಳಲ್ಲಿ ಬಂದದರಿಂದ ತುಂಬಾ ಜನಪ್ರಿಯ ಕೂಡ ಆಯ್ತು. ಇದಿಷ್ಟು ಹಿನ್ನೆಲೆ. ಈಗ ಈ ಇಜಬೂಪನ ಪದ ಅದು ಅದರ ವಸ್ತು ಹೇಗಿದೆ ಅಂತ ಹೇಳಿ
ಆಮೇಲೆ ಅದರ ಬಗ್ಗೆ ಕೊನೆಯಲ್ಲಿ ಕೆಲವು ಚರ್ಚೆಗಳನ್ನು ನಾನು ತಗೊಳ್ತೇನೆ. ಇದರಲ್ಲಿ ಒಟ್ಟು ಇಜಭೂಪನ ಕಾವ್ಯದಲ್ಲಿ, ಇಜಭೂಪನ ಪದದಲ್ಲಿ 4 ಸಂದುಗಳಿವೆ. ಸಂದುಗಳಂದ್ರೆ ಬಹುಮಟ್ಟಿಗೆ ಸಂಧಿಗಳು, 4 ಸಂಧಿಗಳು, ಅಥವಾ ಸರಳವಾಗಿ ಹೇಳಬೇಕಂದ್ರೆ 4 ಅಧ್ಯಾಯಗಳಿವೆ. 1, 2, 3, 4. ಈ 4 ಅಧ್ಯಾಯಗಳಲ್ಲಿ ಈ ಸಣ್ಣ ಕಾವ್ಯ 53 ಪುಟದ ಕಾವ್ಯ ಪ್ರಕಟ ಆಗಿದೆ. ಅಂಪವ್ವ ಎಂಬುವರು ಇದನ್ನ ಹಾಡಿದ್ದಾರೆ. ಅಂಪವ್ವನ ಮೇಲೆ ಕೋಡುಗುಂಟಿಯವರು ಬೇರೆ ಒಂದು ಲೇಖನವನ್ನ, ಪುಸ್ತಕವನ್ನ ಬರೆದಿದ್ದಾರೆ. ಬಹುಶಃ ಆಮೇಲೆ ನೀವು ಯಾರಾದರೂ ಅಂಪವ್ವ ಪೂಜಾರಿ ಬಗ್ಗೆ ಹೆಚ್ಚು ಮಾಹಿತಿ ತೀರಿಕೊಂಡಿದ್ದಾರೆ ಅವರು, ಆದರೆ ಅವರಿಗೆ ಸೂಕ್ತವಾದ ಗೌರವವನ್ನ ಭಂಡಾರ ಪ್ರಕಾಶನ ಕೊಟ್ಟಿದೆ, ಪ್ರಶಸ್ತಿಯನ್ನು ಕೂಡ ಕೊಟ್ಟಿದೆ, ಪುಸ್ತಕ ಪ್ರಕಟ ಮಾಡುವುದರ ಮೂಲಕ ಒಂದು ಗೌರವವನ್ನು ಕೂಡ ಸಲ್ಲಿಸಿದೆ. ಬಹುಶಃ ಜಾನಪದದಲ್ಲಿ ಕೆಲಸ ಮಾಡುವ ನಾವೆಲ್ಲ ಒಬ್ಬರು ನಿರೂಪಕರಿಗೆ ಹೇಗೆ ಗೌರವ ಕೊಡಬೇಕು ಎಂಬುದನ್ನ ರೇಣುಕಾ ಮತ್ತು ಬಸವರಾಜ್ ಅವರು ತುಂಬಾ ಚೆನ್ನಾಗಿ ನಮಗೊಂದು ಮಾದರಿಯಾಗಿ ಕಟ್ಟಿಕೊಟ್ಟಿದ್ದಾರೆ. ಈಗ ಈ ಕಾವ್ಯದ ವಿಷಯಕ್ಕೆ ನೇರವಾಗಿ ನಾವು ಬಂದ್ರೆ, ಇಜಭೂಪನ ಪದದಲ್ಲಿ 4 ಖಂಡಗಳಿವೆ ಅಂತ ನಾನು ಹೇಳಿದೆ. ಅದರ ಮುಖ್ಯ ಭಾಗಗಳನ್ನು ನಾನು ಹೇಳ್ತೇನೆ. ಅಂದ್ರೆ ನನ್ನ ಹತ್ರ ಟಿಪ್ಪಣಿ ಬೇರೆ ಪುಸ್ತಕದಲ್ಲಿದೆ, ಹಾಡು ಈ ಪುಸ್ತಕದಲ್ಲಿದೆ. ಅಲ್ಲಿಂದ ಇಲ್ಲಿಂದ ಓಡಾಡುವಾಗ ಸಣ್ಣ ಪುಟ್ಟ ತೊಂದರೆಗಳಾದ್ರೆ ದಯವಿಟ್ಟು ಕ್ಷಮಿಸಿ. ಈಗ ಇಜಭೂಪ ಈಗ ಇದ್ದಕ್ಕಿದ್ದ ಹಂಗೆ ಈ ಕಾವ್ಯದಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಈಗ ಅದು ಹೆಂಗಂದ್ರೆ, ಈ ಜನಪದ ಕಥೆಗಳಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ಅರಸ ಇದ್ದ, ಅಥವಾ ಒಂದಾನೊಂದು ಊರಿನಲ್ಲಿ ಒಬ್ಬ ಮುನಿ ಇದ್ದ. ಇಲ್ಲಿ ಅವನ ಹಿನ್ನೆಲೆ ಮುನ್ನೆಲೆ ಏನೂ ಗೊತ್ತಿಲ್ಲ. ಒಂದಾನೊಂದು ಊರಿನ ಹೆಸರು ಕೂಡ ಇಲ್ಲ ನೋಡಿ. ಒಂದಾನೊಂದು ಊರಿನಲ್ಲಿ ಅಂದಾಗ ಆ ಊರು ಯಾವುದೂ ಆಗ್ಬೋದು. ಅಂದ್ರೆ ಈಗ ನಮ್ಮ ಶಿಷ್ಟ ಕಾವ್ಯಗಳಲ್ಲಿ ಕೃಷ್ಣ ಯಾರು, ರಾಮ ಯಾರು ಎಂಬುದನ್ನ ಅದರ ಪ್ರಸ್ತಾವನೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಅವ ವಿಷ್ಣುವಿನ ಅವತಾರ, ಅವ ತಾಯಿಯ ಗರ್ಭದಲ್ಲಿ ಇರುವುದು, ಕೌಸಲ್ಯ ಗರ್ಭದಲ್ಲಿರುವಾಗಲೇ ದೇವತೆಗಳು ಹೂ ಬೀಳಿಸುವುದು, ಶುಭ ಶಕುನಗಳೆಲ್ಲ ಆಗುವುದು, ಅಥವಾ ಕೃಷ್ಣ ಚಿಕ್ಕದಿರುವಾಗಲೇ ಹುಟ್ಟಿದ ಕೂಡಲೇ ಅವನು ರಾಕ್ಷಸಿಯನ್ನು ಕೊಲ್ಲುವುದು, ಅಥವಾ ಅವನ ಸೊಂಟಕ್ಕೆ ಹಗ್ಗ ಕಟ್ಟಿ ಮರಕ್ಕೆ ಕಟ್ಟಿ ಹಾಕಿದಾಗ ಅವ ಮರವನ್ನೇ ಬೀಳಿಸುವುದು. ಈ ತರ ಅಂದ್ರೆ ಈ ಕಾವ್ಯಗಳ ನಾಯಕರು ಹುಟ್ಟುವಾಗಲೇ ಬಹಳ ದೊಡ್ಡ ವ್ಯಕ್ತಿಗಳು ಮತ್ತು ಅವರು ಶಕ್ತಿಶಾಲಿಗಳು ಮತ್ತು ಅವರು ಭಗವಂತನ ಅವತಾರ ಎಂಬುದನ್ನ ಶಿಷ್ಟ ಕಾವ್ಯಗಳು ಬಹಳ ಚೆನ್ನಾಗಿ ಹೇಳ್ತವೆ. ಮುಖ್ಯವಾಗಿ ಸಂಸ್ಕೃತ ಕಾವ್ಯಗಳು ಆ ಪರಂಪರೆಯನ್ನ ಕನ್ನಡದ ಕಾವ್ಯಗಳು ಕೂಡ ಬಹುಮಟ್ಟಿಗೆ ಅನುಸರಿಸಿವೆ. ಉದಾಹರಣೆಗೆ ಕುಮಾರವ್ಯಾಸ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಎಳೆಯ ಜಾಣರು ಮೆಚ್ಚುವಂತಿದೆ ಅಂತಂದಾಗ ಕೃಷ್ಣನ ಕಥೆ ಅಂತ, ಇಡೀ ಮಹಾಭಾರತವೇ ಕೃಷ್ಣನ ಕಥೆ ಅಂತ ಹೇಳಿ ಕೃಷ್ಣನನ್ನ ಒಂದು ಹಂತಕ್ಕೆ ಏರಿಸಿಬಿಡ್ತಾರೆ. ಅಂದ್ರೆ ಶಿಷ್ಟ ಕಾವ್ಯಗಳಲ್ಲಿ, ಜನಪದ ಕಾವ್ಯಗಳಲ್ಲಿ ನಾಯಕನ ಬಗ್ಗೆ ಒಂದು ಪ್ರಸ್ತಾವನೆ ಇರ್ತದೆ. ಅವ ಯಾರು, ಆ ಪ್ರಸ್ತಾವನೆಯಿಂದಾಗಿ ಅವನು ಮುಂದೆ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ಲಿಕ್ಕೆ ಕೂಡ ಸಾಧ್ಯ ಆಗ್ತಾರೆ. ಅಂದ್ರೆ ಅವನು ಮುಂದೆ ದೊಡ್ಡ ಸಾಧನೆ ಮಾಡಿದ್ರೆ ಮಾಡುವುದಕ್ಕೆ ಪೂರಕವಾದ ಅಂಶಗಳು ಅವನ ಹುಟ್ಟಿನಲ್ಲಿ ಅಥವಾ ಅವನ ಹಿನ್ನೆಲೆಯಲ್ಲಿ ಇರ್ತದೆ. ಹೇಳಿದಾಗೆ ಅವ ಹುಟ್ಟಿದಾಗ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ, ಅವ ತಾಯಿಯ ಗರ್ಭದಲ್ಲಿರುವಾಗ ಶುಭ ಶಕುನಗಳು ಸಂಭವಿಸ್ತವೆ, ಮುನಿಗಳೆಲ್ಲ ಬಂದು ಆಶೀರ್ವಚನ ಮಾಡ್ತಾರೆ, ಹೀಗೇನೇನೋ ಇರ್ತದೆ. ಆದ್ರೆ ಇಜಭೂಪನ ಪದದಲ್ಲಿ ಇದು ಒಂದು ಖಂಡಕಾವ್ಯ ಮತ್ತು ಜನಪದ ಕಥೆಗಳು ಆರಂಭವಾದ ಹಾಗೆ, ಒಂದಾನೊಂದು ಊರಿನಲ್ಲಿ ಒಬ್ಬ ಅರಸ ಇದ್ದ ಎಂಬ ಹಾಗೆ ಇಜಭೂಪ ಕಾವ್ಯದಲ್ಲಿ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗುತ್ತಾನೆ. ಇವನು ಯಾವ ರಾಜ್ಯವನ್ನು ಆಳ್ತಾ ಇದ್ದ, ಇವನಿಗೆ ಭೂಪ ಎಂಬ ಹೆಸರು ಯಾಕೆ ಬಂತು ಇತ್ಯಾದಿಗಳ ಯಾವ ವಿವರಣೆಗಳು ಕೂಡ ಕಾವ್ಯದಲ್ಲಿ ಸಿಗುವುದಿಲ್ಲ. ಸೊ ಇದ್ದಕ್ಕಿದ್ದ ಹಂಗೆ ಟಕ್ ಅಂತ ಇಜಭೂಪ 1ನೇ ಅಧ್ಯಾಯದಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಆಮೇಲೆ ಪ್ರತ್ಯಕ್ಷ ಆದ ಮೇಲೆ ಅವನು ಪ್ರತ್ಯಕ್ಷ ಆಗುವಾಗ ಅವ ಮದುವೆಗೆ ಯೋಗ್ಯನಾದಂತ ಒಬ್ಬ ಹುಡುಗನೇ. ಅವ ಚಿಕ್ಕದಾಗಿ ಹುಟ್ಟಿ ಬೆಳೆದದ್ದಲ್ಲ. ಕತೆ ಆರಂಭವಾಗುವಾಗಲೇ, ಕಾವ್ಯ ಆರಂಭವಾಗುವಾಗಲೇ ಅವನು ಬೆಳೆದ ಒಬ್ಬ ಮದುವೆಗೆ ತಯಾರಾದಂತ ಹುಡುಗ. ಸೊ ಅವನಿಗೆ ಮದುವೆ ಮಾಡಿಸ್ತಾರೆ, ಊರಿನವರೆಲ್ಲ ಸೇರಿ ಮದುವೆ ಮಾಡಿಸ್ತಾರೆ. ಆ ಭಾಗ ನಾನು ಮಧ್ಯೆ ಒಂದೊಂದು ಸಾಲ 2 ಸಾಲನ್ನ ತಮಗೆ ಹೇಳ್ತಾ ಹೋಗ್ತಾನೆ. ಅದರಿಂದಾಗಿ ಮತ್ತೆ ಕಾವ್ಯವನ್ನ ನೀವು ಓದ್ಲೇಬೇಕು ಅಂತ ಏನು ಇಲ್ಲ, ಅಥವಾ ಓದಬಹುದು. ನೋಡಿ ಇಲ್ಲಿ ಪುಟ 16ರಲ್ಲಿ ಅವನಿಗೆ, ಅಂದ್ರೆ ಇದು
ಒಂದನೇ ಅಧ್ಯಾಯದಲ್ಲಿ ಮೊದಲನೇ ಸಂದಿನಲ್ಲಿ ನಿಮಗೆ ಒಂದು 10 ಪದ್ಯ ಆದ ಕೂಡಲೇ ಬರ್ತದೆ. ಅದು ಏನಂದ್ರೆ, ಅಂದರ ವಾಕ್ಯಾರ ಅನ್ನಂದಗಾವದ ಬಿಚ್ಚು ಬಿಳಿ ಎಲೆಯ ಅರವ್ಯಾರೆ ಇಜಿಯಣ್ಣ ಅಪ್ಪ ಮಾಡ್ಯಾನೋ ಮದುವೆಯ. ನೋಡಿ, ಮದುವೆ ಮಾಡ್ಯಾನ, ಮಾಡ್ತಾರೆ. ಸೊ ಮುಂದೆ ಮದುವೆಯ ಸಣ್ಣ ವರ್ಣನೆ ಬರ್ತದೆ. ಚಪ್ಪರ ಹಾಕ್ತಾರೆ, ಆಮೇಲೆ ಇಜಿಯಣ್ಣ ತಂದಿ ಮಾಡ್ಯಾನೋ ಮದುವೆ ಆಗ್ತದೆ. ಸೊ ಆ ಮದುವೆಯ ಹುಡುಗಿ ಯಾರು, ಎಲ್ಲಿಂದ ಆ ಹುಡುಗಿ ಬಂದ್ಲು, ಅವಳ ಅಪ್ಪ ಯಾರು, ಅವಳ ಅಮ್ಮ ಯಾರು ಇತ್ಯಾದಿಗಳ ಬಗ್ಗೆ ಹೆಚ್ಚು ವಿವರಗಳನ್ನ ಈ ಕಾವ್ಯ ಕೊಡಲ್ಲ. ಶಿಷ್ಟ ಕಾವ್ಯಗಳಲ್ಲಾದ್ರೆ ಈಗ ರಾಮ ಸೀತೆಯನ್ನು ಮದುವೆ, ಸೀತೆ ಜನಕ ಮಹರ್ಷಿ ಮಗಳು ಇತ್ಯಾದಿ ಎಲ್ಲಾ ವಿವರಗಳು ಬರ್ತವೆ. ಅಥವಾ ಕೃಷ್ಣ ರುಕ್ಮಿಣಿಯನ್ನು ಮದುವೆ ಆದರೆ ರುಕ್ಮರಾಜನ ಕತೆ, ಸತ್ಯಭಾಮೆಯ ಕತೆ, ಅಥವಾ ಎಲ್ಲ ಅವರ ತಾಯಿಯ ಹೆಂಡತಿಯ ಕಡೆಯ ವಿವರ ಬರ್ತದೆ. ಇಲ್ಲಿ ಆ ತರದ ವಿವರಗಳು ಕೂಡ ಇಲ್ಲ. ಸೊ ಮದುವೆ ಮಾಡಿಸ್ತಾರೆ. ಓಕೆ, ಇದು ಮುಖ್ಯವಾದ್ದು. ಮದುವೆ ಮಾಡಿಸ್ತಾರೆ. ಅವನು ಮದುವೆ ಆದ್ರೂ ಕೂಡ ಇಜಭೂಪನಿಗೆ ವೆಲ್ಲಾಳಿ ಎಂಬ ಒಬ್ಬಳು ಇನ್ನೊಂದು ಹುಡುಗಿಯ ಜೊತೆಗೆ ಸ್ನೇಹಚಾರ ಇರ್ತದೆ. ನಾನು ಬಹಳ ಎಚ್ಚರದಿಂದ ಈ ಪದವನ್ನ ಹೇಳಿದೆ. ವೆಲ್ಲಾಳಿ ಎಂಬ ಹುಡುಗಿಯ ಜೊತೆಗೆ ಅವನಿಗೆ ಒಂದು ಸ್ನೇಹ ಇತ್ತು. ಈಗ ವೆಲ್ಲಾಳಿ ಯಾರು ಇತ್ಯಾದಿಗಳ ಬಗ್ಗೆ ಕಾವ್ಯ ವಿವರಗಳನ್ನು ಕೊಡದಿದ್ರು, ನಾವು ವೆಲ್ಲಾಳಿಯನ್ನ ಒಬ್ಬಳು ವೇಶ್ಯೆ ಅಂತ ಕರೆಯಕ್ಕಾಗಲ್ಲ, ಸೂಳೆ ಅಂತ ಕರೆಯಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಅವಳು ಸೂಳೆ ವೃತ್ತಿ ಮಾಡ್ತಾ ಇದ್ಲು ಎಂಬ ಯಾವ ವಿವರಗಳು ಕೂಡ ಕಾವ್ಯದಲ್ಲಿ ಇರೋದಿಲ್ಲ. ಸಾಮಾನ್ಯವಾಗಿ ಹೆಂಗಂದ್ರೆ, ನಮ್ಮ ಸಾಂಪ್ರದಾಯಿಕವಾದ ಕ್ರಮದಲ್ಲಿ ಹೆಂಡತಿ ಇದ್ದು ಬೇರೆಯವಳ ಸಹವಾಸ ಮಾಡಿದರೆ ಅವಳು ಸೂಳೆ ಮನೆಗೆ ಹೋದ ಅಂತ ಹೇಳುದು. ಸೂಳೆ ಎಂಬ ಒಂದು ಪದಕ್ಕೆ ಅವಳು ಅನೇಕ ಗಂಡಸರ ಜೊತೆ ಸಂಬಂಧ ಇಟ್ಟುಕೊಳ್ಳವಳು ಎಂಬ ಅರ್ಥ ಬರ್ತದೆ. ಇಲ್ಲಿ ಹಾಗೆ ಇಲ್ಲ. ವೆಲ್ಲಾಳಿಗೆ ಸ್ನೇಹ ಇರುವುದು ಇಜಭೂಪನ ಹತ್ರ ಮಾತ್ರ. ಇದು ನೀವು ಜನ್ನನ ಯಶೋಧರ ಚರಿತೆಯಲ್ಲಿ ಯಶೋಧರನ ಹೆಂಡತಿಯಾದ ಅಮೃತಮತಿಗೆ ಆನೆ ಮಾವುತನ ಜೊತೆಗೆ ಒಂದು ಸ್ನೇಹ ಇರ್ತದೆ. ಈಗ ಅಮೃತಮತಿ ವೇಶ್ಯೆ ಅಂತ ಕೇಳಿದ್ರೆ ಅಲ್ಲ. ಯಾಕಂದ್ರೆ ಅವಳು ಯಶೋಧರನಂತ ಗಂಡನನ್ನು ಬಿಟ್ಟು ಕೂಡ ಆನೆ ಮಾವುತನನ್ನು ಗಂಡಂತಲೇ ಪ್ರೀತಿಸ್ತಾಳೆ. ಅವಳು ನೀನೇ ಗಂಡ ಅಂತ, ಅವ ಹೊಡೆದಾಗ ಕೂಡ ನೀನೇ ಗಂಡ ಅಂತ ಕೊನೆಗೊಳಗೆ ಒಪ್ಪಿಕೊಳ್ತಾಳೆ. ಈ ಪ್ರೇಮವನ್ನ ನಾವು ಬಹಳ ಸರಳವಾಗಿ ಸೂಳೆ ಅಥವಾ ಅನೈತಿಕ ಸಂಬಂಧ ಇತ್ಯಾದಿಗಳಿಂದ ಹೇಳುವುದು ಅಷ್ಟು ಸರಳವಾದ ಅಲ್ಲ ಅಂತ ಕಾಣ್ತದೆ. ಏನೇ ಇರಲಿ, ಅದು ಚರ್ಚೆಯ ವಿಷಯ. ಬಟ್ ನಾನಿಲ್ಲಿ ಹೇಳ್ಬೇಕಾದ್ದು, ವೆಲ್ಲಾಳಿ ಎಂಬ ಹುಡುಗಿ ಜೊತೆ ಸ್ನೇಹ ಆಗ್ತದೆ ಅವನಿಗೆ. ವೆಲ್ಲಾಳಿಯನ್ನು ಅವನು ಪ್ರೀತಿಸ್ತಾನೆ. ಮತ್ತು ಆ ಪ್ರೀತಿ ಎಷ್ಟು ಪ್ರಬುದ್ಧವಾಗಿದೆ ಎಂಬುದನ್ನ ಕಾವ್ಯ ಮುಂದಿನ ಭಾಗದಲ್ಲಿ ಹೇಳ್ತದೆ. ಸೊ ಮದುವೆ ಆಗುದಿಲ್ಲ, ಆದ್ರೆ ಅವಳ ಜೊತೆ ಅವನು ಬದುಕ್ತಾನೆ. ಸೊ ವಲ್ಲಾಳಿ ತೊಡಿ ಮ್ಯಾಲೆ ಮಲಗಂತ ಅವನು ಕಾವ್ಯ ಹೇಳ್ತದೆ, ಅವನು ವೆಲ್ಲಾಳಿ ತೊಡೆ ಮೇಲೆ ಮಲಗುತ್ತಾನೆ ಅಂತ. ಹಾಗಾಗಿ ವೆಲ್ಲಾಳಿಗೆ ಇಜಭೂಪನೇ ಗಂಡ, ಇಜಭೂಪನಿಗೆ ವೆಲ್ಲಾಳಿಯೇ ಹೆಂಡತಿ ಎಂಬ ಹಾಗೆ ಕಾವ್ಯ ಬೆಳೀತದೆ. ಅವಳನ್ನು ವೇಶ್ಯ ಅಂತ ಕಾವ್ಯ ಎಲ್ಲಿ ಕೂಡ ಕರೀದಿಲ್ಲ, ಅಥವಾ ಸೂಳೆಗಾತಿ ಅಂತ ಎಲ್ಲಿ ಕೂಡ ಕರೆಯುವುದಿಲ್ಲ. ಅವರ ಪ್ರೇಮ ಎಷ್ಟು ಚೆನ್ನಾಗಿತ್ತು, 1-2 ಪದ್ಯ ಬೇಕಾದ್ರೆ ನಾನು ಹೇಳ್ತೇನೆ ನೋಡಿ. ಒಂದು ಕಡೆ ಬರ್ತದೆ ನೋಡಿ, ಕಾಗಿಯ ಕೊಳ್ಳಾಗ ಕಾಗದ ಕಟ್ಟ್ಯಾನ ಸೂಳಿ ವಲ್ಲಾಳಿ ಬರ ಹೇಳೆ ವಲ್ಲಾಳಿ ಅಲ್ಲುಂಡು ಇಲ್ಲಿ ಕೈಯ ತೊಳಿಯೆ. ಸೂಳಿ ವಲ್ಲಾಳಿ ಅಂತ ನಾನೀಗ ಹೇಳಿದ ಶಬ್ದ ಒಂದು ಇದೆ. ಆದ್ರೆ ಕಾವ್ಯದ ಒಳಗಡೆ ವೆಲ್ಲಾಳಿಗೆ ಇಜಭೂಪನನ್ನು ಬಿಟ್ರೆ ಬೇರೆಯವ್ರ ಜೊತೆ ಸಂಬಂಧ ಇದೆ ಎಂಬ ಯಾವ ವಿವರಗಳು ಕೂಡ ಬರುವುದಿಲ್ಲ. ಕಾಗಿಯ ಕೊಳ್ಳಾಗ ಕಾಗದ ಬಿಚಿಗಂಡ ಓದ್ಯಾಳಿ ತನ್ನ ಮನದಾಗೆ ವಲ್ಲಾಳಿ ಇಗ್ಯಾಳವ ತನ್ನ ಮನದಾಗೆ. ನೋಡಿ, ತನ್ನ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾಳೆ, ಅವಳ ಮನಸ್ಸಲ್ಲಿ ಬೇರೆಯವರಿಲ್ಲ. ಅಕ್ಕಿಯ ಕೊಳ್ಳಾಗ, ಈ ತರ ಒಳ್ಳೆ ವರ್ಣನೆ ಇದೆ. ಚಂದ್ರಕಾಳಿಯ ಸೀರೆ ಉಟ್ಟಾಳ ವೆಲ್ಲಾಳಿ. ನೋಡಿ, ಚಂದ್ರಕಾಳಿಯ ಸೀರೆ ಉಟ್ಟಾಳಿ ವೆಲ್ಲಾಳಿ, ಚಂದ್ರಿಗನ್ನಡಿ ಹಿಡಿತಾಳೆ ವಲ್ಲಾಳಿ, ಚಂದಾದ ಒಂದ ಉಡುತ್ತಾಳೆ. ಅವಳಿಗೆ ಇವನು ಸೀರೆ ಕೊಡ್ತಾನೆ, ಆಮೇಲೆ ಅವಳನ್ನು ಚಂದ ನೋಡ್ಕೊಳ್ತಾನೆ, ಅವಳ ತೊಡೆ ಮೇಲೆ ಮಲಗ್ತಾನೆ.
ಮತ್ತು ಇಜಭೂಪನನ್ನು ಬಿಟ್ಟು ಬೇರೆಯವರ ಜೊತೆಗೆ ಅವಳಿಗೆ ಸಂಬಂಧ ಇದೆ ಎಂಬ ಯಾವ ವಿವರಗಳು ಕೂಡ ಕಾವ್ಯದಲ್ಲಿ ಬರುವುದಿಲ್ಲ. ಇದು ಒಂದನೇ ಸಂದಿನ ಕಥೆ. ಇದು ಒಂದನೇ ಸಂದು. ಓಕೆ, ಸಂಕ್ಷಿಪ್ತವಾಗಿ ಒಂದು ಮಾತಿನಲ್ಲಿ ಹೇಳ್ತಾನೆ. ಇಜಭೂಪ ಎಂಬ ಅರಸ ಇರ್ತಾನೆ. ಅವನಿಗೆ ಅವನ ತಂದೆ ಮದುವೆ ಮಾಡ್ತಾನೆ, ಮದುವೆ ಆಗ್ತದೆ. ಆದರೆ ಇಜಭೂಪನಿಗೆ ವೆಲ್ಲಾಳಿ ಎಂಬ ಇನ್ನೊಂದು ಹುಡುಗಿಯ ಜೊತೆಗೆ ಸಂಬಂಧ ಇರ್ತದೆ. ಇದು ಒಂದನೇ ಭಾಗ. ಎರಡನೇ ಭಾಗದಲ್ಲಿ, ಎರಡನೇ ಸಂದಿನಲ್ಲಿ ಅವನು ಸೂಳೆ ಜೊತೆ ಸಂಸಾರ ಮಾಡ್ತಾನೆ, ಸೊಗಸಾದ ಸಂಸಾರವೇ ಮಾಡ್ತಾನೆ. ಆದ್ದರಿಂದ ನಾನು ಸೂಳೆ ಎಂಬ ಪದವನ್ನು ಬಳಸುವುದಕ್ಕೆ ಸ್ವಲ್ಪ ಸಂಕೋಚ ಪಟ್ಟಿದ್ದು. ಯಾಕಂದ್ರೆ ಅವಳ ಜೊತೆ ಅವನು ಸಂಸಾರ ಮಾಡ್ತಾನೆ. ನೋಡಿ, ಕವಿ ಹೇಳ್ತಾನೆ, ಅಥವಾ ಅವಳು ಅಂಪವ್ವ ಹೇಳ್ತಾಳೆ, ಸೂಳಿಯ ಮನಿ ಮುಂದ ಆಲು ಅತ್ತಿ ಮರವು, ಸೂಳಿ ವಲ್ಲಾಳಿ ಅತ್ತಿ ನೋಡ್ಯಾಳು, ಅತಿ ಇಲ್ಲದರಸ ಬರತಾನವ್ವ, ರಾಮ ನೀಚನ್ನ ರಾಮನೇ, ಸೂಳಿಯ ವಲ್ಲಾಳಿ ಅತ್ತಿಯ ನೋಡ್ಯಾಳ, ಜೋಡಿಲ್ಲದರಸ ಬರತಾನವ್ವ, ರಾಮ ನೀಚನ್ನ ರಾಮ. ಅಂದ್ರೆ ಇಜಭೂಪ ತಡವಾಗಿ ಬಂದ್ರೆ ಎಕ್ಕಳಿಸಿ ನೋಡ್ತಾಳೆ, ಇಜಭೂಪ ಬರುವಾಗ ಸಂತೋಷ ಪಡ್ತಾಳೆ. ಆಮೇಲೆ ಇಜಭೂಪ ಗದ್ದರಿಸಿ ಊರ ಹೊರಕಾನವ್ವ, ರಾಮ ನೀಚನ್ನ ರಾಮನೇ, ಇಜಭೂಪ ಗದ್ದರಿಸಿ ಊರ ಹೊರಕಾನವ್ವ, ರಾಮ ನೀಚನ್ನ ರಾಮನೇ. ಹೀಗೆ ಅಕ್ಕಿ ಆಸನ ಮಾಡಿ, ಆಮೇಲೆ ಏನೇನು ಮಾಡ್ತಾಳೆ, ಗೋಧಿ ಆಸನ ಮಾಡಿ ಚೆನ್ನಾಗಿ ಗಂಡ ಹೆಂಡತಿ ಬದುಕ್ತಾರೆ, ಸಂಸಾರ ಮಾಡ್ತಾರೆ ಎಂಬ ವಿವರ ಇಲ್ಲಿಗೆ ಬರ್ತದೆ. ಓಕೆ, ಇದು ಸಂಸಾರದ ಒಂದು ವರ್ಣನೆ. ಸೂಳೆ ಅಂದ್ರೆ ಸೂಳೆ, ಆ ಪದವನ್ನು ಬಳಸಲೇಬೇಕು ಅಂತಂದ್ರೆ ಬಳಸಬಹುದು. ನನಗೆ ಒಂದು ಸ್ವಲ್ಪ ವೈಯಕ್ತಿಕವಾಗಿ ನಾನು ಆತರ ನೋಡೋದು, ಒಂದು ಗಾಢವಾದ ಪ್ರೇಮ, ಅಸ್ಖಲಿತವಾದ ಪ್ರೇಮ, ಅವಳು ಬಿಟ್ರೆ ಬೇರೆ ಇಲ್ಲ, ಅವಳ ಜೊತೆನೆ ಬದುಕ್ತೀನಿ ಸಾಯ್ತೀನಿ ಅಂತ ಒಬ್ಬ ಇದ್ರೆ ಅದನ್ನ ಮಾನವನ ದೌರ್ಬಲ್ಯ ಅಂತ ಕರಿಬಹುದು. ಸೂಳೆ ಅಂದಾಗ ಅವಳಿಗೆ ಇವನ ಜೊತೆ ಇದ್ದ ಹಾಗೆ ಅನೇಕರ ಜೊತೆ ಸಂಬಂಧ ಇರಬೇಕು. ಹೀಗೆ ಇದು ಕುಮಾರರಾಮನ ಕಥೆಯಲ್ಲಿ ಬರ್ತದೆ, ಆಮೇಲೆ ಬೇರೆ ಬೇರೆ ಕಾವ್ಯಗಳಲ್ಲೆಲ್ಲ ಬರ್ತದೆ. ಏನೇ ಇರಲಿ, ಈಗ ಅಹಲ್ಯನ ಕತೆ ಬಂದಾಗ ಅಹಲ್ಯಗೆ ಶಾಪ ಬರ್ತದೆ, ನೀನು ಪರಪುರುಷನ ಸಹವಾಸ ಮಾಡಿದ್ದಿ ಅಂತ. ಆದ್ರೆ ಪ್ರಶ್ನೆ ಇರುವುದು, ಅಹಲ್ಯನನ್ನ ಋಷಿಗಳು, ಗೌತಮ ಋಷಿ ಕೂಡಿದ್ದು ಇಂದ್ರನ ವೇಷದಲ್ಲಿ, ಆದ್ರಿಂದ ಅಹಲ್ಯ ತಲೆಯಲ್ಲಿ ತಾನು ಮಲಗಿದ್ದು ಇಂದ್ರನ ಜೊತೆಗೆ. ಗೌತಮ ಎಂಬ ಕಲ್ಪನೆ ಅವಳಿಗೆ ಇಲ್ಲ, ಅವ ಇಂದ್ರನ ವೇಷದಲ್ಲೇ ಬಂದಿದ್ದು, ಆದ್ರಿಂದ ಅವಳು ಗಂಡನೇ ಬಂದಿದ್ದಾಳೆ ಅಂತ ಸ್ವೀಕರಿಸಿದ್ದಾಳೆ. ಈಗ ಅವಳನ್ನು ವ್ಯಭಿಚಾರಿ ಅಥವಾ ಸೂಳೆ ಅಂತ ಕರೆಯುವುದು ಹೇಗೆ? ಬೇರೆ ವೇಷದಲ್ಲಿ ಬಂದು ಮಲಗಿದ್ರೆ, ಅವನ ನಿಜ ವೇಷದಲ್ಲಿ ಬಂದು ಮಲಗಿದ್ರೆ ಕರೆಕ್ಟ್. ಆದ್ರೆ ಗೌತಮ ಇಂದ್ರನ ವೇಷದಲ್ಲೇ ಬಂದಿದ್ದಾನೆ, ಗಂಡನ ವೇಷದಲ್ಲಿ, ಗೌತಮನ ವೇಷದಲ್ಲಿ ಬಂದಿದ್ದಾನೆ ಇಂದ್ರ ಗೌತಮ ವೇಷದಲ್ಲಿ ಬಂದಾನೆ. ಇವಳು ತಿಳ್ಕೊಂಡಿದ್ದು ಗಂಡನೇ ಅಂತ. ಅದರಿಂದ ಅವಳು ತನ್ನ ದೇಹವನ್ನು ಅರ್ಪಿಸಿದ್ದು ಗೌತಮನಿಗೆ ಅಲ್ವಾ? ಹಾಗಾಗಿ ಸ್ವಲ್ಪ ಬೇರೆ ತರ ನಾವು ಅದನ್ನ ಮುಂದೆ ಯಾವತ್ತಾದ್ರೂ ಯೋಚನೆ ಮಾಡಬಹುದು. ಭಾರತೀಯ ಸಾಹಿತ್ಯದಲ್ಲಿ ಅಥವಾ ಜನಪದ ಸಾಹಿತ್ಯದಲ್ಲಿ ವೇಶ್ಯೆಯ ಪರಿಕಲ್ಪನೆ, ಸೂಳೆಯ ಪರಿಕಲ್ಪನೆ ಎಂಬುದು ಒಂದು ಚರ್ಚೆಯ ವಿಷಯ. ಏನೇ ಇರಲಿ, ಇವನು ವೆಲ್ಲಾಳಿ ಜೊತೆಗೆ ಒಳ್ಳೆಯ ಸಂಸಾರ ಮಾಡ್ತಾನೆ. ಇದು ಎರಡನೇ ಸಂದುವಿನ ಮೊದಲ ಭಾಗ. ಬಟ್ ಇಲ್ಲಿ ಒಂದು ಆಕಸ್ಮಿಕ ಘಟನೆ ನಡೀತದೆ. ಇದರ ಸಂಪಾದಕರಾದ ರೇಣುಕಾ ಅವರು ಪ್ರಸ್ತಾವನೆಯಲ್ಲಿ ಬರೀತಾರೆ, ಇಲ್ಲಿ ಏನೋ ಕತೆ ಮಿಸ್ ಆದಂಗಿದೆ ಅಂತ, ಒಂದು ಲಿಂಕ್ ತಪ್ಪಿದಂಗಿದೆ ಅಂತ ಅವರು ಹೇಳ್ತಾರೆ. ಅದು ನೋಡೋಣ ಏನಾಗ್ತಾರೆ ನೋಡೋಣ. ಬಟ್ ಇಲ್ಲಿ ಏನಾಗ್ತಾರೆ ಅಂತಂದ್ರೆ, ಇದ್ದಕ್ಕಿದ್ದಂಗೆ ರೇಣುಕಾ ಅವರು ಹೇಳುವುದಕ್ಕೆ ಕಾರಣ ಹೇಳ್ತಾ ಇದ್ದೀನಿ ನಾನು. ಈಗ ವೆಲ್ಲಾಳಿ ಜೊತೆ ಚೆನ್ನಾಗೇ ಬದುಕ್ತಾ ಇರ್ತಾನ, ಸಂಸಾರ ಚೆನ್ನಾಗೇ ನಡೀತಾ ಇದೆ, ಅವನ ಮೊದಲ ಹೆಂಡತಿಯಿಂದ ಏನು ಆಕ್ಷೇಪಣೆಗಳು ಬರಲಿಲ್ಲ, ಇವರಿಗೇನು ತೊಂದರೆ ಆಗ್ಲಿಲ್ಲ, ಮಧ್ಯೆ ಏನು ಘಟನೆಗಳು ಕೂಡ ಸಂಭವಿಸಲಿಲ್ಲ. ಆದರೆ ಇಜಭೂಪ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ವೆಲ್ಲಾಳಿಗೆ ಹೇಳ್ತಾನೆ, ಏನು, ಸಾವಿಗೆ ನೀನೇ ಬರಬೇಕಾ, ಕಿಚ್ಚಿಗೆ ನೀನೇ ಬರಬೇಕಾ, ನೋಡಿ ನೀನು ನನ್ನ ಜೊತೆ ಬೆಂಕಿಗೆ ಹಾರಬೇಕು ಅಂತ ಇಜಭೂಪ ಸೂಳೆಗೆ ಹೇಳಿಬಿಡ್ತಾನೆ, ಅಥವಾ ವೆಲ್ಲಾಳಿಗೆ ಹೇಳ್ತಾನೆ, ಕಿಚ್ಚಿಗೆ ನೀನೇ ಬರಬೇಕಾ, ಕಿಚ್ಚಿಗೆ ನೀನು ಬರಬೇಕಾ, ಸಾವಿಗೆ ನೀನೇ ಬರಬೇಕಾ, ನನ್ನ ಜೊತೆ ಬೆಂಕಿಗೆ ಹಾರಲಿಕ್ಕೆ ನೀನು ಬರಬೇಕು ಅಂತ ಹೇಳ್ತಾಳೆ. ಅವಳು
ನೋಡಿ ಅರಮನೆಗೆ ಅವಳಿಗೆ ಈಗ ಏನ್ ಮಾಡ್ಬೇಕು ಅವಳು? ಈಗ ನಿಜವಾದ ಪ್ರೀತಿ ಇದ್ದಿದ್ದೆ ಹೌದಾಗಿದ್ರೆ ಅವನು ಹೇಳಿದ ತಕ್ಷಣ ಆಯ್ತು ನಾನು ನಿನ್ನ ಜೊತೆ ಬಂದು ಬೆಂಕಿಗೆ ಹಾರ್ಬೇಕು ಅಂತ ಹೇಳ್ಬೇಕು. ವಿಷಯ ಕಥೆಯ ಉದ್ದೇಶ ಅದೇ ಅಂತ ಕಾಣ್ತದೆ. ಅಲ್ಲಿ ಮಿಸ್ಸಿಂಗ್ ಲಿಂಕ್ ಅಂತ ಅಥವಾ ಏನೋ ಕತೆ ಮಧ್ಯೆ ತುಂಡಾಗಿ ಹೋಗಿದೆ ಎನ್ನುವುದಕ್ಕಿಂತ ಈ ಖಂಡಕಾವ್ಯದ ಉದ್ದೇಶವೇ ಬಹಳ ಸೀಮಿತವಾದ್ದು ಅಂತ ಅನಿಸ್ತದೆ ನನಗೆ. ಅಂದ್ರೆ ಸೂಳೆ ಮತ್ತು ಅಥವಾ ಎರಡನೇ ಒಬ್ಬಳು ಪ್ರೇಯಸಿ ಮತ್ತು ಹೆಂಡತಿಯ ನಡುವಿನ ವ್ಯತ್ಯಾಸವನ್ನು ತೋರಿಸುವುದು ಇರ್ಬೋದು. ಅದೊಂದು ನೈತಿಕ ಪ್ರಶ್ನೆ. ಅದನ್ನು ನಾವು ಕೊನೆಯಲ್ಲಿ ಎತ್ತಿಕೊಳ್ಳೋಣ ಆ ಚರ್ಚೆಯನ್ನ. ಸೊ ಅವಳು ಹೇಳ್ತಾಳೆ, ಏನ್ ಹೇಳ್ತಾಳೆ ಅಂದ್ರೆ ನಾನು ಬರಲ್ಲ ಅಂತ ಹೇಳ್ತಾಳೆ. ಅದು ಬಹಳ ಮುಖ್ಯ. ನಾನು ಬೆಂಕಿಗೆ ಬರೋದಿಲ್ಲ. ಅವಳು ತಿರಸ್ಕರಿಸ್ತಾಳೆ. ನೋಡಿ ಇಲ್ಲಿ 22 24 ನೋಡಿ, ಕಿಚ್ಚಿಗೆ ನೀನು ಬರಬೇಕಾ ಎಂದಾಗ ಅವಳು ಬರಲ್ಲ ಅಂತ ಹೇಳ್ತಾಳೆ. ನೋಡಿ ಯಾಕೆ ಬರಲ್ಲ ಅಂತ ಹೇಳ್ತಾಳೆ ಅಂದ್ರೆ ನಾನು ಯಾಕೆ ಬರ್ಲಿ ಸಾವಿಗೆ ನೀನ ಬರಬೇಕಾ ಕಿಚ್ಚಿಗೆ ನೀನೇ ಬರಬೇಕಾ ಅಂತ ಇಜಬೂಪ ಮತ್ತೆ ಮತ್ತೆ ಹೇಳುವಾಗ ಅವಳು ಹೇಳ್ತಾಳೆ, ಸ್ಯಾಸಿಯ ಒಯ್ದಿಲ್ಲ, ನೀನೇ ನಂಗೆ ತಾಳಿ ಕಟ್ಟಿದ್ಯಾ, ನನ್ನನ್ನು ಶಾಸ್ತ್ರೋಕ್ತವಾಗಿ ಮದುವೆ ಆಗಿದ್ಯಾ ನೀನು? ನೋಡಿ, ಶಾಸಿಯ ಒಯ್ದಿಲ್ಲ, ಬಾಸಿಂಗ ಕಟ್ಟಿಲ್ಲ, ಸೊಗಸಾದ ಮಡತಿ ಬರುತ್ತಾಳೋಗೋ, ಇಜಬೂಪ ಕಿಚ್ಚಿಗೆ ನಾನ್ಯಾಕೆ ಬರಲೋಗೋ. ನೋಡಿ ಇಜಬೂಪ ನಾನು ಯಾಕೆ ಬರಿಲ್ಲ, ನೀನೇನ್ ನನ್ನ ತಲೆಗೆ ಸಾಸಿವೆ ಹಾಕಿದ್ಯಾ, ನೀನೇನ್ ನಂಗೆ ಬಾಸಿಂಗ ಕಟ್ಟಿದ್ಯಾ, ನಾ ಬರಲ್ಲ ಅಂತ ಹೇಳ್ಬಿಡ್ತಾಳ. ಆವಾಗ ಇವನಿಗೆ ಅಂದ್ರೆ ಕತೆ ಅದರ ವಿಶ್ಲೇಷಣೆ ಮತ್ತೆ ತಾವೆಲ್ಲ ಸೇರಿ ಮಾಡಬಹುದು, ತಮ್ಮ ಅಭಿಪ್ರಾಯವನ್ನ ಹೇಳ್ಬೋದು. ಆಗ ಇವನಿಗೆ ಒಂದು ನಿರಾಶೆ ಆಗ್ತದೆ. ಅವಳನ್ನ ಪರೀಕ್ಷೆ ಮಾಡ್ಲಿಕ್ಕೆ ಕರೆದನೋ ಅಥವಾ ಕರೆದರ ಉದ್ದೇಶ ಏನು ಇತ್ಯಾದಿಗಳ ಬಗ್ಗೆ ಕಾವ್ಯದಲ್ಲಿ ಹೆಚ್ಚು ವಿವರಣೆಗಳಿಲ್ಲ, ಚಿಕ್ಕ ಕಾವ್ಯ ಇದು. ಆದ್ರೆ ಇವನಿಗೆ ಸಿಟ್ಟು ಬಂದು, ಇಜಬೂಪ ತಾನೆ ಅವನ ಅರಸ ಅಂತ ಹೇಳೋದು ಒಂದು ಸಣ್ಣ ಸೂಚನೆ ಇಲ್ಲಿ ಸಿಗ್ತದೆ. ಅವ ಹೇಳ್ತಾನೆ, ಇವಳನ್ನ ಮರಜೋಡು ಬಿಗಿರಂದಾನೋ, ಇವಳು ಹಾಗಾದ್ರೆ ಇವಳನ್ನ ಕೊಲ್ಲಿ ಅಂತ ಒಂದು ಆರ್ಡರ್ ಮಾಡಿಬಿಡ್ತಾನೆ. ಇವಳನ್ನ ಕೊಲ್ಲಿ. ಇಜಬೂಪ ಗದ್ದರಿಸಿ ಊರವರಗೊಂಟಾನವ್ವ ರಾಮ ನೀಚನ್ನ ರಾಮ. ನೋಡಿ, ಅವಳು ಬರಲ್ಲ ಅಂತ ಹೇಳಿದ ತಕ್ಷಣ ಇವಳನ್ನು ಕೊಂದು ಹಾಕಿ ಅಂತ ಒಂದು ಶಾಪ ಕೊಡ್ತಾನೆ ಅವನು, ಅಥವಾ ಒಂದು ಆರ್ಡರ್ ಆಜ್ಞೆ ಮಾಡ್ತಾನೆ. ಆಜ್ಞೆ ಮಾಡಿ ಆ ಊರು ಬಿಟ್ಟು ಬಿಡ್ತಾನೆ. ಬಿಟ್ಟು ನೋಡಿ ಅಲ್ಲಿಗೆ ಹೇಳುವುದು, ಅಲ್ಲಿಗೆ ಸ್ಪಷ್ಟವಾಗಿ ನಾವು ಬರೋದಿಲ್ಲ ಅಂತ ಹೇಳ್ತಾನೆ. 27ನೇ ಪುಟದ 24ನೇ ಪದ್ಯ ನೋಡಿ, 27ನೇ ಪುಟದ 24ನೇ ಪದ್ಯ. ನೋಡಿ, ಆಕೆಗೆ ರತ್ನದ ಮರಜೋಡು ಬಿಗಿರಂದಾನೋ ರಾಮ ನೀಚನ್ನ ರಾಮನೇ. ಆಕೆಗೆ ಅವಳದ ಮರಜೋಡು ಬಿಗಿರಂದಾನೋ ರಾಮ ನೀಚನ್ನ ರಾಮನೇ. ಇಜಬೂಪ ಗದ್ದರಿಸಿ ಊರವರಗೊಂಟಾನವ್ವ. ಇಜಬೂಪ ಅವಳಿಗೆ ಬೈದು ಅವಳನ್ನ ಕೊಂದು ಹಾಕಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಇಲ್ಲಿಗೆ 2ನೇ ಸಂದು ಮುಗಿಯಿತು. ಓಕೆ, 1ನೇ ಸಂದಿನಲ್ಲಿ ಮದುವೆ ಮತ್ತೆ ಅವಳಿಗೆ ವಲ್ಲಾಳಿ ಜೊತೆ ಸಂಬಂಧ ಇದೆ ಎಂಬ ಒಂದು ವಿವರಣೆ. 2ನೇ ಸಂದುವಿನಲ್ಲಿ ವಲ್ಲಾಳಿ ಜೊತೆ ಅವನ ಸಂಸಾರ ಹೇಗಿತ್ತು ಎಂಬ ಒಂದು ಸುಂದರವಾದ ವಿವರಣೆ. ಇದ್ದಕ್ಕಿದ್ದಂಗೆ ನೀನು ನನ್ನ ಜೊತೆ ಕಿಚ್ಚಿಗೆ ಹಾರು ಅಂತ ಹೇಳುವ ಇಜಬೂಪನ ವಿನಂತಿ. ಅದಕ್ಕೆ ಅವಳು ನಾನು ಕಿಚ್ಚಿಗೆ ಬರಲ್ಲ, ನೀನು ನನಗೆ ಬಾಸಿಂಗ ಕಟ್ಟಿದ್ಯಾ ಅಂತೇಳಿ ಅವಳು ತಿರಸ್ಕರಿಸುವುದು. ಹಾಗೆ ತಿರಸ್ಕರಿಸಿದಾಗ ಸಿಟ್ಟುಕೊಂಡ ಇಜಬೂಪ ಅವಳನ್ನ ಕೊಂದು ಹಾಕಿ ಅಂತೇಳಿ ಅಲ್ಲಿಂದ ಹೊರಡುದು. ಇದು 2ನೇ ಭಾಗ. ಈಗ 3ನೇ ಭಾಗದಲ್ಲಿ ಅವನು ಹೆಂಡತಿ ಹತ್ರ ಬರ್ತಾನೆ. ಇದು ಇಂಟ್ರೆಸ್ಟಿಂಗ್ ಇದೆ. ಈಗ ಅಂದ್ರೆ ಇಲ್ಲಿವರೆಗೆ ಹೆಂಡತಿಯ ಉಲ್ಲೇಖ, ಅವಳ ಹೆಸರು ಕೂಡ ಏನಂತ ಗೊತ್ತಿಲ್ಲ ನಮಗೆ, ಬಿಟ್ಟು ಬಂದಿದ್ದಾನೆ. ಆದ್ರೆ ಈ ವೆಲ್ಲಾಳಿ ತಿರಸ್ಕರಿಸಿದಾಗ ಅವನು ಸೀದಾ ತನ್ನ ಮನೆಗೆ, ತನ್ನ ಹೆಂಡತಿ ಇದ್ದ ಮನೆಗೆ ಬರ್ತಾನೆ. ಈ ಭಾಗ ಅಲ್ಲಿ ಗಂಡ ಹೆಂಡತಿ ಭೇಟಿ ಆಗ್ತಾರೆ. ಅದು ಚೆನ್ನಾಗಿದೆ ಆ ಭಾಗ. ಅಂದ್ರೆ ಎಷ್ಟೋ 30 ವರ್ಷ ಅಂತ ಏನೋ ಬರ್ತದೆ. 30 ವರ್ಷ ಆದ ಮೇಲೆ
ಆ ಮೂರನೇ ಸಂದುವಿನಲ್ಲಿ ಅವರು ಬೇಡ್ತಾರೆ ನೋಡಿ. ಎಸ್ 113 113 ಇದರಲ್ಲಿ ಮನೆಗೆ ಹೇಗೆ ಬಂದ ಅವನು, ಮನೆಗೆ ಬಂದಾಗ ಅವಳು ಹೇಗಿರ್ತಾಳೆ, ಅತ್ತೆ ಹೇಗಿರ್ತಾಳೆ, ಇವೆಲ್ಲ ಹೇಳ್ತಾನೆ ಅವನು. ಆ ಭಾಗ ಸ್ವಲ್ಪ ಭಾವನಾತ್ಮಕವಾಗಿದೆ. ಅವನು 30 ವರ್ಷ ಆದ ಮೇಲೆ ತನ್ನ ಹೆಂಡತಿ ಹತ್ರ ಬರ್ತಾನೆ. ಈ ನಡುವೆ ಒಂದು ಕಾವ್ಯದ ದೃಷ್ಟಿಯಿಂದ ತುಂಬಾ ಮುಖ್ಯವಾದ ಒಂದು ಘಟನೆ ನಡೀತದೆ. ಅದು ಏನು ಅಂತಂದ್ರೆ, ಅವಳಿಗೆ ಆ ಹೆಂಡತಿಗೆ, ಯಾರ ಇಜಭೂಪನ ಹೆಂಡತಿಗೆ ಒಂದು ಕನಸು ಬೀಳ್ತದೆ. ಈ ಕನಸಿನಲ್ಲಿ ಅವಳ ಮಂಚ ನೋಡಿ, ಅದು ಹೆಂಗಿದೆ ಅಂದ್ರೆ, ನನ್ನ ಮಂಚದ ಬುಡಕ ಕೊಂಡ ತೆಗೆಯುವುದ ಕಂಡೆ. ಅವಳಿಗೆ ಒಂದು ಕನಸು ಬೀಳ್ತದೆ ರಾತ್ರಿ. ಕನಸಿನಲ್ಲಿ ಏನಾಗ್ತದೆ ಅಂತಂದ್ರೆ, ಅವಳ ಮಂಚದ ಬುಡದಲ್ಲಿ ಒಂದು ಹೊಂಡ ತೆಗೆಯುವುದ ಕಂಡೆ. ಕೊಂಡ 3 ಸುತ್ತ ತಿರುಗುವುದ ಕಂಡೆ. ಆ ಕೊಂಡ 3 ಸುತ್ತ ತಿರುಗುತ್ತದೆ ಅಂತ. ನಾನು ಆಗ ಹೇಳಿದಾಗ ಮಹಾಕಾವ್ಯದ ಲಕ್ಷಣಗಳು ಇರುವ ಖಂಡಕಾವ್ಯ ಅಂತ ಹೇಳಿದಕ್ಕೆ ಉದಾಹರಣೆ ಇದೆ ನೋಡಿ. ಯಾಕಂದ್ರೆ ನೀವು ರಾಮಾಯಣ ದರ್ಶನ ಮುಂದೆ ಸುರಾದ್ರೆ ನಮ್ಮ ಪ್ರಾಚೀನ ಕಾವ್ಯಗಳು, ಸಂಸ್ಕೃತ ಕಾವ್ಯಗಳಲ್ಲಿ ಕನಸು ಒಂದು ರೂಪಕವಾಗಿ ಬರ್ತದೆ. ನೀವು ರಾಮಾಯಣದಲ್ಲಿ ರಾಮ ರಾವಣರ ಯುದ್ಧದ ಹಿಂದಿನ ದಿವಸ ರಾವಣನಿಗೆ ಒಂದು ಕನಸು ಬೀಳ್ತದೆ. ಕತ್ತೆಯ ಅಥವಾ ಮಂಡೋದರಿಗೆ ಒಂದು ಕನಸು ಬೀಳ್ತದೆ. ಕತ್ತೆಯ ಮೇಲೆ ರಾವಣ ಕುಳಿತು ದಕ್ಷಿಣಕ್ಕೆ ಮುಖ ಮಾಡಿ ಹೋದ ಹಾಗೆ ಕನಸು ಬೀಳ್ತದೆ. ಅಂದ್ರೆ ಮರುದಿವಸ ಏನು ಘಟನೆ ನಡೀತದೆ ಅದನ್ನ ಕನಸಿನ ಮೂಲಕ ಹೇಳುವಂಥದ್ದು. ಅದು ಎಲ್ಲ ಮಹಾಕಾವ್ಯಗಳ ಒಂದು ಕನಸು ಎಂಬುದು ಮಹಾಕಾವ್ಯಗಳ ಲಕ್ಷಣ. ಯಾರೋ ಒಬ್ರು ಒಂದು PhD ಥೀಸಿಸ್ ಕೂಡ ಮಾಡಿದ್ದಾರೆ ಮಹಾಕಾವ್ಯಗಳಲ್ಲಿ ಕನಸಿನ ಪರಿಕಲ್ಪನೆ ಅಂತ. ಅದು ನಮ್ಮ ಕುವೆಂಪು ಅವರ ರಾಮಾಯಣ ದರ್ಶನಮಲ್ಲಿದೆ. ಈವನ್ ವೀರಪ್ಪ ಮೊಯ್ಲಿ ಅವರು ಬರೆದ ಹೊಸ ಕಾವ್ಯಗಳೇನಿದೆ ಅದರಲ್ಲಿ ಕೂಡ ಇದೆ. ಇಲ್ಲಿ ಒಂದು 4 ಸಾಲಿನಲ್ಲಿ ಕನಸು ಬಂದಿದೆ. ಅಷ್ಟು ವಿವರವಾಗಿ ಬಾರದಿದ್ರು ಕೂಡ ಅವಳಿಗೆ ಒಂದು ಕನಸು ಬೀಳ, ಹೆಂಡತಿಗೆ ಕನಸು ಬೀಳ್ತದೆ. ನನ್ನ ಮಂಚದ ಬುಡಕ ಕೊಂಡ ತೆಗೆಯುವುದ ಕಂಡೆ ನೋಡಿ. ಅದು ಕೊಂಡ 3 ಸುತ್ತು ತಿರುಗುವುದ ಕಂಡೆ. 3 ಸುತ್ತು ತಿರುಗಿದಾಗೆ ಕಂಡಿತು. ಈ ಕನಸು ಅವಳಿಗೆ ಏನಾಗ್ತದೆ, ಈಗ ಭಯ ಆಗ್ತದೆ. ಯಾಕೆ ನಂಗೆ ಹಿಂಗೆ ಕನಸು ಬೀಳ್ತದೆ ಅಂದ್ರೆ, ಗಂಡ ಬರ್ತಾನೆ, ಬರುತ್ತಿರುವ ಸಂದರ್ಭದಲ್ಲಿ ಇವಳಿಗೆ ಕನಸು ಬೀಳ್ತದೆ. ಹೇಗೆ ಹಿಂಗೆ ಕನಸಾಯ್ತು ಅಂತ ಹೇಳುದನ್ನ ಅವಳು ಸುತ್ತಲ ಜನಗಳ ಹತ್ರ ಎಲ್ಲ ಕೇಳ್ತಾಳೆ. ಆ ಭಾಗ ಸ್ವಲ್ಪ ಚೆನ್ನಾಗಿದೆ. ಬಹುಶಃ ನೀವು ಕೆರೆಗಹಾರ ಭಾಗೀರಥಿಯನ್ನ ನೋಡಿದ್ರೆ ಭಾಗೀರಥಿಯಲ್ಲಿ ಕೂಡ ಅವಳಿಗೆ ಕನಸು ಬೀಳ್ತದೆ. ಗಂಡನಿಗೆ ಕನಸು ಬೀಳ್ತದೆ ನೋಡಿ, ಗಂಡನಿಗೆ ಕನಸು ಬೀಳ್ತದೆ. ಅದರಿಂದ ಅವ ಯುದ್ಧ ಇದು ಎಂಥದ್ದು ಸಮರ ಭೂಮಿಯನ್ನು ಬಿಟ್ಟು ಕುದುರೆ ಮೇಲೆ ಏರಿ ಬರ್ತಾನೆ. ಈ ಕನಸ ಕಂಡೆನಲ್ಲ, ಅತ್ತಿ ಇರುವಳಲ್ಲ. ಸೊ ಅತ್ತಿಗೆ ಹತ್ರ ಹೋಗ್ತಾಳೆ. ಹೋಗಿ ಮತ್ತೆ ಅದು ಕನಸಿನ ಕೆಲವು ವಿವರಗಳೆಲ್ಲ ತುಂಬಾ ಚೆನ್ನಾಗಿದೆ. ಏನಿಲ್ಲ ಅಂದ್ರೆ, ಇದು ಮುಂದೆ ಏನೋ ಒಳ್ಳೇದು ಆಗುದಿಲ್ಲ, ಇಲ್ಲಿ ಕೂಡ ಒಂದು ಕೆಟ್ಟದು ಸಂಭವಿಸ್ತದೆ ಎಂಬ ಸೂಚನೆ ಕಾವ್ಯದಲ್ಲಿ ಸಿಗ್ತದೆ. ಈ ಕೆಟ್ಟ ಕನಸು ಯಾಕೆ ಬರ್ತದೆ ಅಂದ್ರೆ, ಮುಂದೆ ಏನೋ ಕೆಟ್ಟದು ಸಂಭವಿಸ್ತದೆ ಎಂಬ ಒಂದು ವಿವರಕ. ಸೊ ಇವನು ಬರ್ತಾನೆ, ಇಜಭೂಪ ಬಂದು ಅವಳನ್ನ, ಆ ಭಾಗ ಸ್ವಲ್ಪ ಚೆನ್ನಾಗೇ ಇದೆ. ಬೆಳ್ಳಿಯ ಬಟ್ಟಲದಾಗ ಒಳ್ಳೆಣ್ಣೆಯ ಪಾವಿಸ, ಅವಳು ಚೆನ್ನಾಗಿ ಸ್ವೀಕರಿಸ್ತಾನೆ, ಮಾತಾಡ್ತಾನೆ. ಎಷ್ಟೋ ಸಮಯದ ಮೇಲೆ ಗಂಡ ಬಂದಿದ್ದಾನೆ. ಆ ಭಾಗ ತುಂಬಾ ಚೆನ್ನಾಗಿದೆ. ಆದ್ರೆ ಇವಳಿಗೆ ಆಲ್ರೆಡಿ ಒಂದು ಕೆಟ್ಟ ಕನಸು ಬಿದ್ದದ್ದು ಏನಿದೆ ಅದು ಮುಂದೆ ಪ್ರೂವ್ ಆಗ್ತದೆ. ಅದು ಏನು ಪ್ರೂವ್ ಆಗ್ತದೆ ನೋಡಿ. ಹೆಂಡತಿಯ ಅವನು ನೋಡಿ ಇಲ್ಲಿ ಬರ್ತಾನೆ, ಬಂದು ಕೇಳ್ತಾನೆ ನೋಡಿ, ಒಲವಿಗೆ ನೀನ ಬರಬೇಕಾ ಕೋಲೆನ್ನ ಕೋಲ, ಎನ್ನ ರುಕ್ಕುಮಣಿ ಒಲವಿಗೆ ನೀನೇ ಬರಬೇಕಾ ಕೋಲೆನ್ನ ಕೇಳೆ, ಒಲವು ಅಂತೀರಿ ಒಲವಿನ ಮಾತೇನಾ? ಒಂದು ಪ್ರಶ್ನೆ ಕೇಳ್ತಾಳೆ ಅವಳು. ಒಲವು ಅಂತ ನಾವು ಬಂದು ನಿನ್ನ ಒಲವು ನನಗೆ ಬೇಕು ಅಂತಂದಾಗ ಇವಳು ಹೇಳ್ತಾಳೆ, ಒಲವು ಅಂತೀರಿ ಒಲವಿನ ಮಾತೇನಾ? ನಿನ್ನೊಲವ ನನಗೆ ತಿಳಿಯದಲ್ಲದೆ, ನಿನ್ನೊಲವು ನಂಗೆ ಗೊತ್ತಾಗುದು ಹೆಂಗೆ? 30 ವರ್ಷ ಬೇರೆಯವ್ರ ಜೊತೆ ಬದುಕಿದ್ಯಾ, ಈಗ ನನ್ನ ಜೊತೆ ಬಂದಿದ್ದಿ. ಅಲ್ಲಿ ಸ್ವಲ್ಪ ಮಾತುಕತೆ ನಡೀತದೆ. ಆಮೇಲೆ ಕೊನೆಯಲ್ಲಿ ಅವನು ಸೂಳೆಗೆ ಏನು ಪ್ರಶ್ನೆ ಅಥವಾ
ವೆಲ್ಲಾಳಿಗೆ ಏನು ಪ್ರಶ್ನೆ ಕೇಳಿದಾನೆ ಅದನ್ನೇ ಹೇಳ್ತಾನೆ. ಎನ್ನ ಇಜಭೂಪ, ಎನ್ನ ರುಕ್ಕುಮಣಿ, ಸಾವಿಗೆ ನೀನು ಬರಬೇಕಾ, ಸಾವಿಗೆ ನೀನು ಬರಬೇಕು ಅಂತ ಅವಳನ್ನು ಕರೀತಾರೆ. ಸೊ ಮುಂದಿನ ಕಾವ್ಯದ ಘಟನೆಗಳು, ಆ ವೆಲ್ಲಾಳಿಯನ್ನು ಕೇಳಿದಾಗ ಅವಳು ಬೇರೆ ಬೇರೆಯವ್ರ ಹತ್ರ ಹೋದಾಗ ಇಲ್ಲಿ ಸಹ ಹೋಗ್ತಾಳೆ. ಆದ್ರೆ ಕೊನೆಗೆ ಅವಳು ಒಪ್ಪುತ್ತಾಳೆ, ಇಜಭೂಪನ ಜೊತೆಗೆ ಬೆಂಕಿ ಹಾರುವುದಕ್ಕೆ ಒಪ್ಪುತ್ತಾಳೆ. ಮಧ್ಯೆ ಕೆಲವು ಮಾತುಗಳೆಲ್ಲ ಬರ್ತದೆ. ತುಪ್ಪ ಬಾನ ಉಣುವಾಗ ನೀನು ವೆಲ್ಲಾಳಿ ಜೊತೆ ಹೋಗಿದ್ದೆ, ಈಗ ನನ್ನ ಸಹಾಯ ನಿನಗೆ ಯಾಕೆ ಬೇಕು ಇತ್ಯಾದಿಗಳೆಲ್ಲ ಬರ್ತದೆ. ಆದ್ರೆ ಬೆಂಕಿಗೆ ನೀನು, ಅದು ಕೊನೆಯ ಭಾಗ 4ನೇ ಸಂಧಿನಲ್ಲಿ ಬೆಂಕಿಗೆ ನೀನು ಬರಬೇಕಾ ಅಂತ ಕೇಳಿದಾಗ ಅವಳು ಆಯ್ತು ಅಂತ ಹೇಳ್ತಾಳೆ. ಕೊನೆಗೆ ಗಂಡ ಹೆಂಡತಿ ಇಬ್ಬರು ಕೂಡ ಬೆಂಕಿಗೆ ಹಾರ್ತಾರೆ. 4ನೇ ಸಂದು ಚಿಕ್ಕ ಸಂದದು ನೋಡಿ. ಇಲ್ಲಿ ಗಂಡ ಹೆಂಡಿರು ಆರಿದರವ್ವ ಶರಣೆ, ಗಂಡ ಹೆಂಡರು ಕೂಡಿದರವ್ವ ಶರಣೆ, ಅವರಿಬ್ಬರು ಬೆಂಕಿಗೆ ಹಾರ್ತಾರೆ. ಇಷ್ಟೇ ಕತೆ ನೋಡಿ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ 1ನೇ ಅಧ್ಯಾಯದಲ್ಲಿ ಇಜಭೂಪನ ಮದುವೆ ಮತ್ತು ವೆಲ್ಲಾಳಿ ಜೊತೆ ಅವನಿಗಿರುವ ಸಂಪರ್ಕ, 2ನೇ ಸಂದುವಿನಲ್ಲಿ ಇಜಭೂಪ ಮತ್ತು ವೆಲ್ಲಾಳಿಯ ನಡುವಿನ ಪ್ರೇಮ, 3ನೇ ಅಧ್ಯಾಯದಲ್ಲಿ ವೆಲ್ಲಾಳಿ ಬೆಂಕಿಗೆ ಹಾರಲಿಕ್ಕೆ ಒಪ್ಪದೇ ಇರುವುದು, ಆಗ ಇವನು ತನ್ನ ಹೆಂಡತಿಯನ್ನ ಭೇಟಿಯಾಗುವುದು, ಹೆಂಡತಿಯನ್ನ ಬೆಂಕಿಗೆ ಹಾರಲಿಕ್ಕೆ ಕರೆಯುವುದು, 4ನೇ ಅಧ್ಯಾಯದಲ್ಲಿ ಗಂಡ ಹೆಂಡತಿ ಇಬ್ಬರು ಬೆಂಕಿಗೆ ಹಾರುವುದು. ಇಷ್ಟೇ ಕತೆ, ಇಷ್ಟೇ. ಇದರಲ್ಲಿ ನಾವು ಗಮನಿಸಬೇಕಾದ ಒಂದು 2-3 ಅಂಶ ಹೇಳಿದೆ, ಅದನ್ನು ಸಂಕ್ಷಿಪ್ತವಾಗಿ ಹೇಳಿ ನಾನಿದನ್ನ ನಿಲ್ಲಿಸ್ತೀನಿ. ಆಮೇಲೆ ಪ್ರಶ್ನೆ. ಒಂದು, ಈ ಕಾವ್ಯದ ವಿಶೇಷ ಏನು ಅಂತಂದ್ರೆ, ನಾವು ಈಗ ನೋಡಿದ ಹಾಗೆ ಮಧ್ಯ ವಯಸ್ಸಿನಲ್ಲಿ ಕಥಾನಕದ ಹೀರೋ ಸಾಯ್ತಾನೆ. ಇದು ನಮಗೆ ಮುಖ್ಯ ಆಗ್ತದೆ ಜಾನಪದದಲ್ಲಿ. ಯಾಕೆ ಅಂತಂದ್ರೆ ನಮ್ಮ ಶಿಷ್ಟ ಕಾವ್ಯಗಳಲ್ಲಿ ಮಧ್ಯ ವಯಸ್ಸಿನಲ್ಲಿ ಹೀರೋ ಸಾಯಲ್ಲ, ನಾಯಕ ಸಾಯುವುದಿಲ್ಲ. ರಾಮ ಎಲ್ಲವನ್ನು ಮುಗಿಸಿ ಕೊನೆಗೆ ಸಾಯುವುದು, ಕೃಷ್ಣನೂ ಅಷ್ಟೇ ಕುರುಕ್ಷೇತ್ರ ಯುದ್ಧವನ್ನೆಲ್ಲ ಮುಗಿಸಿ ಸಾಯುವುದು, ಹರಿಶ್ಚಂದ್ರನೂ ಅಷ್ಟೇ ಬೇರೆಲ್ಲ ಹೋಗಿ ಬಂದು ಮನೆಗೆ ವೃದ್ಧನಾಗಿ ಅವರು 600 ವರ್ಷ 700 ವರ್ಷ ಇನ್ನೆಷ್ಟೋ 1000 ವರ್ಷಗಳವರೆಗೆ ಆಳಿ ಸಾಯುವುದು. ಹಾಗಾಗಿ ಶಿಷ್ಟ ಕಾವ್ಯಗಳಲ್ಲಿ ನಾಯಕ ಮಧ್ಯ ವಯಸ್ಸಿನಲ್ಲಿ ಸಾಯುವುದಿಲ್ಲ. ಆದ್ರೆ ಇಜಭೂಪನ ಕಾವ್ಯದಲ್ಲಿ ಇಜಭೂಪನ ನಾಯಕ ಅರ್ಧ ವಯಸ್ಸಿನಲ್ಲಿ ಸಾಯ್ತಾನೆ. ಈ ಅರ್ಧ ವಯಸ್ಸಿನಲ್ಲಿ ಸಾಯುವುದಿದೆಯಲ್ಲ, ಇದು ಅನೇಕ ಜನಪದ ಕಾವ್ಯಗಳಲ್ಲಿ ಎದ್ದು ಕಾಣುವ ಗುಣ. ಹಿಂದೆ ನಾನು ನಮ್ಮ ಕೊಡಗುಂಟಿಯವರು ಮಾಡಿದ ಒಂದು ಕಾರ್ಯಕ್ರಮದಲ್ಲಿ ಒಂದು ಕಲ್ಲುರ್ಟಿ ಭೂತದ ಬಗ್ಗೆ ಮಾತಾಡಿದೆ. ಆ ಕಲ್ಲುರ್ಟಿ ಅರ್ಧ ವಯಸ್ಸಿನಲ್ಲಿ ಸಾಯ್ತಾಳೆ, ಕಲ್ಕುಡ ಅರ್ಧ ವಯಸ್ಸಿನಲ್ಲಿ ಸಾಯ್ತಾಳೆ, ಸಿರಿ ಅರ್ಧ ವಯಸ್ಸಿನಲ್ಲಿ ಸಾಯ್ತಾನೆ. ನಮ್ಮ ಅನೇಕ ಜನಪದ ನಾಯಕರುಗಳು ಅರ್ಧ ವಯಸ್ಸು, ಪೂರ್ಣ ವಯಸ್ಸನ್ನು ಮಾಡಿ ಸಾಯುವ ಉದಾಹರಣೆಗಳು ಭಾರಿ ಕಡಿಮೆ. ಇದು ಒಂದು ನಾವು ಗಮನಿಸಬೇಕಾದ್ದು. ಎರಡನೇದು, ನಮ್ಮ ಶಿಷ್ಟ ಕಾವ್ಯಗಳು ಭಾರತದಲ್ಲಿ, ಅದು ಕನ್ನಡ ಇರಲಿ ಸಂಸ್ಕೃತದಿರಲಿ, ಅವು ಯಾವಾಗಲೂ ಕೂಡ ಸುಖಾಂತ ಕಾವ್ಯಗಳು, ಸುಖಾಂತ ಕಾವ್ಯಗಳು. ಈಗ ನಳ ದಮಯಂತಿಯಲ್ಲಿ ನೋಡಿ, ನಳ ದಮಯಂತಿಯನ್ನು ಮದುವೆ ಆಗಿ ಮಧ್ಯ ಸ್ವಲ್ಪ ದುಃಖಾಂತ ಬರ್ತದೆ. ಅವನು ದಮಯಂತಿಯನ್ನು ಕಾಡಲ್ಲಿ ಬಿಡ್ಬೇಕಾಗ್ತದೆ, ಅವಳು ತನ್ನ ಅಪ್ಪನ ಮನೆಗೆ ಭೀಷ್ಮಕನ ಮನೆಗೆ ಹೋಗ್ತಾಳೆ. ಆದ್ರೆ ಕೊನೆಗೂ ಪುನರ್ ಸ್ವಯಂವರದ ಮೂಲಕ ದಮಯಂತಿಯನ್ನು ಮದುವೆಯಾಗಿ ವಾಪಸ್ ಬರ್ತಾನೆ. ಪಾಂಡವರು ಅಷ್ಟೇ, ಮಧ್ಯೆ ಸ್ವಲ್ಪ ದುಃಖಾಂತ ಕಾಡಿಗೆ ಹೋಗ್ತಾರೆ, 12 ವರ್ಷ 1 ವರ್ಷ ಅಜ್ಞಾತವಾಸ, ಆದ್ರೆ ಕೊನೆಗೆ ರಾಜ್ಯಭಾರಕ್ಕೆ ಬರ್ತಾರೆ. ರಾಮ ಸೀತೆಯನ್ನ ಕಳ್ಕೊಂಡು ಕಾಡಿನಲ್ಲಿ ಕಳಹಂಸಾಲಸೆಯಾನಯಂ ಮೃಗಮದಾಮೋದಾಸೆಯಂ ತಳಿರೆ ತಾವರಿಯೇ ಅಂತ ಹೇಳಿಕೊಂಡು ಹೋಗುವ ಒಂದು ದುಃಖದ ಓಟ ಇದೆ. ಆದ್ರೆ ಕೊನೆಗೆ ರಾವಣನನ್ನು ಕೊಂದು ಇಲ್ಲಿ ಬರ್ತದೆ. ಸೊ ನಮ್ಮ ಶಿಷ್ಟ ಕಾವ್ಯಗಳಲ್ಲಿ ದುಃಖಾಂತ ಎಂಬುದು ಇಲ್ಲ, ಟ್ರಾಜಿಡಿ ಎಂಬುದು ಇಲ್ಲ. ಬಹುಶಃ BM ಶ್ರೀಕಂಠಯ್ಯನವರು ಅಶ್ವತ್ಥಾಮನನ್ನ 20ನೇ ಶತಮಾನದ ಮೊದಲ ಭಾಗದಲ್ಲಿ ಒಂದು ದುಃಖಾಂತ ನಾಟಕವಾಗಿ ಬರೆದಾಗ ತುಂಬಾ ಚರ್ಚೆಗಳಾಯ್ತು. ಇದು ಭಾರತೀಯ ಪರಂಪರೆಗೆ ಹೊಂದಿದ್ದಲ್ಲ, ಹಾಗೆ ಹೀಗೆ ಅಂತ. ಏನೇ ಇರ್ಲಿ, ಈ ಇಜಭೂಪನ ಕಾವ್ಯ ಒಂದು ದುಃಖಾಂತ ಕಾವ್ಯ. ಅವ ವೆಲ್ಲಾಳಿ ಜೊತೆ ಮಾಡಿದ ಸಂಸಾರ, ಇವನ ಕೇಳಿಕೆಗೆ ಅವಳು ಬೆಂಕಿಗೆ ಹಾರಲಿಕ್ಕೆ ಬಾರದೇ ಇರುವುದು, ಹೆಂಡತಿ ಬೆಂಕಿಗೆ ಹಾರುವುದು, ಇದೆಲ್ಲ ನೋಡುವಾಗ ಹೀರೋ ಸಾಯುವುದು ದುಃಖಾಂತ ಕಾವ್ಯದ ಲಕ್ಷಣ. ಈ ಅರ್ಥದಲ್ಲಿ ಈ ಕಾವ್ಯಕ್ಕೆ ಒಂದು ಅಪರೂಪವಾದ ಗುಣ ಇದೆ. ಮೂರನೆಯದು, ಸ್ವಲ್ಪ ಆಗಲೇ ಹೇಳಿದೆ ನಾನು, ಸಾಮಾನ್ಯವಾಗಿ ಕಾವ್ಯದಲ್ಲಿ ನಾಯಕನಿಗೆ ಒಂದು ಹಿನ್ನೆಲೆ ಇರ್ತದೆ. ಆ ಹಿನ್ನೆಲೆ 2 ತರ ಇರ್ತದೆ. ಒಂದು ಪೂರ್ವಜನ್ಮದ ಹಿನ್ನೆಲೆ, ಇನ್ನೊಂದು ಅವನ ವರ್ತಮಾನ ಕಾಲದ ಬದುಕಿನ ಹಿನ್ನೆಲೆ. ಪೂರ್ವಜನ್ಮದ ಹಿನ್ನೆಲೆ ಹೆಂಗೆ ಅಂತಂದ್ರೆ, ಒಂದು ಅವನು ಪೂರ್ವಜನ್ಮದಲ್ಲಿ ಏನೋ ಒಳ್ಳೇದು ಮಾಡಿರ್ಬೇಕು, ಅದರ ಪರಿಣಾಮವಾಗಿ ಅವನು ನಾಯಕನಾಗಿ ಹುಟ್ಟುತ್ತಾನೆ.
ನಾಯಕನಾಗಿ ಹುಟ್ಟುವಾಗ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ, ಶುಭ ಘಟನೆಗಳೆಲ್ಲ ಸಂಭವಿಸ್ತವೆ, ಮುನಿಗಳೆಲ್ಲ ಬಂದು ಆಶೀರ್ವಚನೆ ಮಾಡ್ತಾರೆ, ಹೀಗೆಲ್ಲ ಇರ್ತದೆ. ಆದ್ರೆ ಜನಪದ ಕಾವ್ಯಗಳಲ್ಲಿ ಜನಪದ ನಾಯಕರಿಗೆ ಆ ತರದ ಯಾವ ಹಿನ್ನೆಲೆ ಕೂಡ ಇರುವುದಿಲ್ಲ. ಒಂದು, ಹೆಚ್ಚಿನವರು ಹಿಂದುಳಿದ ವರ್ಗದಿಂದ ಬಂದಿರ್ತಾರೆ, ಹಿಂದುಳಿದ ಜಾತಿಗಳಿಂದ, ಹಿಂದುಳಿದ ವರ್ಗದಿಂದ ಬಂದಿರ್ತಾರೆ. ಇಲ್ಲಿ ಬಹುಶಃ ಇಜಭೂಪನ ಜಾತಿ ಇತ್ಯಾದಿಗಳ ಬಗ್ಗೆ ಹೆಚ್ಚು ಉಲ್ಲೇಖಗಳೇನು ಸಿಗುವುದಿಲ್ಲ. ಆದ್ರೆ ಜನಪದ ಕವಿಗಳು ಅದನ್ನು ಹಾಡ್ತಾರೆ ಅಂತಂದ್ರೆ ಅದು ಬಹುಮಟ್ಟಿಗೆ ಹಿಂದುಳಿದ ವರ್ಗದ ಯಾವುದೋ ಒಂದು ಜಾತಿಗೆ ಸೇರಿರ್ಬೋದು. ಹಾಗಾಗಿ ನಾಯಕನಿಗೆ ಯಾವುದೇ ಹಿನ್ನೆಲೆ ಇಲ್ಲದೆ ಇದ್ದಾಗಲೂ ಅವನು ನಾಯಕನಾಗುವ ಬಗೆ ಇದೆಯಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ ನೋಡಿ. ಜಾನಪದದಲ್ಲಿ ಇದೆ, ಯಾವ ಹಿನ್ನೆಲೆ ಇಲ್ಲ. ರಾಮನಿಗೆ ರಘುವಂಶದ ಹಿನ್ನೆಲೆ ಇದೆ, ಪಾಂಡವರಿಗೆ ಚಂದ್ರವಂಶದ ಹಿನ್ನೆಲೆ ಇದೆ, ಹರಿಶ್ಚಂದ್ರನಿಗೆ ಮತ್ತೆ ಸೂರ್ಯವಂಶದ ಹಿನ್ನೆಲೆ ಇದೆ. ದೊಡ್ಡ ದೊಡ್ಡ ಹಿನ್ನೆಲೆಯಿಂದ ಬಂದ ಅರಸರುಗಳು. ಆದ್ರೆ ಇಲ್ಲಿ ಇವರಿಗೆ ಯಾವ ಹಿನ್ನೆಲೆ ಕೂಡ ಇಲ್ಲ. ಅದು ಒಂದು ಅದರ ಗುಣ. ಕೊನೆಯದಾಗಿ ಒಂದು ಸಾಂಪ್ರದಾಯಿಕವಾದ ಒಂದು ಆದರ್ಶ ಏನಿದೆ, ಆ ಆದರ್ಶವನ್ನ ಈ ಕಾವ್ಯ ಮುರಿತದೆ ನೋಡಿ, ಮುರಿತದೆ. ಅಂದ್ರೆ ಸುಳ್ಳೆ ಬರುವುದಿಲ್ಲ ಎಂಬುದು ನಿಜ, ಆದ್ರೆ ಕಾವ್ಯದ ಬಹಳ ಮುಖ್ಯ ಭಾಗ ವೆಲ್ಲಾಳಿ ಜೊತೆ ಅವ ಬದುಕಿದ್ದನ್ನೇ ಹೇಳುತ್ತದೆ. ಇದು ಒಂಥರ ಇಂಟ್ರೆಸ್ಟಿಂಗ್. ಇದು ನಮ್ಮ ಸಂಸ್ಕೃತಿ ಸುಳ್ಳ ಜೊತೆ ಬದುಕುದನ್ನ, ವೇಷ ಜೊತೆ ಬದುಕುದನ್ನ ಒಪ್ಪಲ್ಲ. ಆದರೆ ಅವು ರಂಗಭೂಮಿಗೆ ಬಂದಾಗ, ಹಾಡಾಗಿ ಬಂದಾಗ ನಾವು ಅದನ್ನೇ ಬಹಳ ಕುತೂಹಲದಿಂದ ನೋಡ್ತೇವೆ. ನಮ್ಮ ಸಂಧ್ಯಾ ಬಾಳ್ಯದಲ್ಲಿ ಅದರ ಮೂಲ ಏನು? ಗೆಳೆಯ ಹೋದಾಗ ಗೆಳೆಯನ ಹೆಂಡತಿ ಜೊತೆ ಸಂಬಂಧ ಇಟ್ಟುಕೊಳ್ಳೋದು ನೋಡಿ. ಜನ ನೋಡಿ ಸಂತೋಷ ಪಡುದು ಅದನ್ನೊಂದು ನೈತಿಕ ಪ್ರಶ್ನೆಯಾಗಿ ಕೇಳಿದಾಗ ಅದು ತಪ್ಪೇ. ಆ ತಪ್ಪು ಎಂಬುದನ್ನೇ ಕಾವ್ಯದ ಮೂಲಕ ರಂಗಭೂಮಿ ಮೇಲೆ ಹೆಚ್ಚಿ ನೋಡಿ ಸಂತೋಷಿಸುವುದಿದೆಯಲ್ಲ, ಅದು ಒಂದು ಏನೋ ಒಂದು ಸಬ್ಸ್ಟಿಟ್ಯೂಟ್ ಗ್ರಾಟಿಫಿಕೇಶನ್ ಏನೋ ಗೊತ್ತಿಲ್ಲ, ಆ ತರದ ಒಂದು ಭಾವವನ್ನ ಇದು ಕೊಡ್ತದೆ ನಮಗೆ. ಅಂದ್ರೆ ಇಡೀ ಕಾವ್ಯವೇ ಹೇಳೋದು ಒಂದು ಅನೈತಿಕ ಸಂಬಂಧ, ಇನ್ ಕೋರ್ಟ್ನಲ್ಲಿ ಅನೈತಿಕ ಸಂಬಂಧದ ಬಗ್ಗೆ. ಅದನ್ನೇ ಜನ ಹಾಡ್ತಾರೆ, ನೋಡ್ತಾರೆ, ಖುಷಿ ಪಡ್ತಾರೆ, ತಲೆಯಿಂದ ತಲೆಗೆ ತಕೊಂಡು ಹೋಗ್ತಾರೆ. ಆದ್ರೆ ಇಜಭೂಪ ಮಾಡಿದ್ದು ಸರಿ ಅಂತ ಹೇಳುವಾಗ ತಪ್ಪು ಅಂತ ಹೇಳ್ತೇವೆ. ಅದು ತಪ್ಪು ಅಂತಂದ್ರೆ ನೀನು ಮತ್ತೆ 1 ಗಂಟೆ ಆ ಕಾವ್ಯದೊಂದು ಯಾಕೆ ಕೇಳಿದ್ದೀನಿ, ಆ ಕಾವ್ಯ ಯಾಕೆ ಪರಂಪರೆಯಿಂದ ಪರಂಪರೆಗೆ ಉಳಿದು ಬಂದಿದೆ ಇತ್ಯಾದಿ ಪ್ರಶ್ನೆಗಳು ಕೂಡ ಉಳಿತದೆ. ಸೊ ಇಷ್ಟು ಹೇಳಿ ಸ್ವಲ್ಪ ಜಾಸ್ತಿ ಮಾತಾಡಿದ್ನ ಏನೋ. ಈ ಕಾವ್ಯ ಬಹಳ ಶ್ರೇಷ್ಠ ಮಟ್ಟದ ಕಾವ್ಯ ಅಂತ ನಾನು ಹೇಳಲಾರೆ. ಆದರೆ ಮಾನವನ ವೈಯಕ್ತಿಕವಾದ ಕೆಲವು ದೌರ್ಬಲ್ಯಗಳನ್ನ ತುಂಬಾ ಸೊಗಸಾಗಿ ಬಿಡಿಸಿಡುವ ಒಂದು ಚಿಕ್ಕ ಖಂಡಕಾವ್ಯ. ಇದನ್ನ ರೇಣುಕಾ ಅವರು ಬಹಳ ಶ್ರದ್ಧೆಯಿಂದ ಒಂದು 10 ತಿಂಗಳ ಕಾಲ ಕೆಲಸ ಮಾಡಿ ಅದನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಭಂಡಾರ ಪ್ರಕಾಶನದವರು ಅದನ್ನ ಪ್ರಕಟ ಮಾಡಿದ್ದಾರೆ. ಅಂಪವ್ವ ಈಗ ಇಲ್ಲ, ಆದರೆ ಅಂಪವ್ವನ್ನ ನಾವು ನೆನೆಸ್ಕೊಳ್ಳೋಣ. ಆ ಅಕ್ಷರ ಗೊತ್ತಿಲ್ಲದ ಒಬ್ಬಳು ಕಸಬಾ ಲಿಂಗಸುಗೂರಿನ ಒಬ್ಬಳು ಮಹಿಳೆ ಇಂಥ ಕಾವ್ಯವನ್ನು ಹಾಡಿದಾಳೆ. ಮತ್ತು ಆ ಕಾವ್ಯದ ಬಗ್ಗೆ ನಿಮಗೆಲ್ಲ ಹೀಗೆ ಕೂತ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಅದು ಸಣ್ಣ ಸಂಗತಿ ಅಲ್ಲ. ಇಷ್ಟು ಹೊತ್ತು ಉಪನ್ಯಾಸ ಕೇಳಿದ ನಿಮಗೆಲ್ಲರಿಗೂ, ಆಯೋಜಕರಿಗೂ ಕೂಡ ನನ್ನ ಕೃತಜ್ಞತೆ. ನಮಸ್ಕಾರ. ಧನ್ಯವಾದಗಳು ಸರ್. ಅಧ್ಯಯನ ಮತ್ತು ಅನುಭವ ಈ ಎರಡರ ಸಮ್ಮಿಶ್ರಣದಲ್ಲಿ ಈ ರೇಣುಕಾ ಕೊಡಗುಂಟಿಯವರು ಸಂಪಾದಿಸಿರುವ, ಅಂಪಮ್ಮ ಆಡಿರುವಂತಹ ಈ ಇಜಭೂಪನ ಕಥೆಯ ಒಂದು ಖಂಡ ಕಾವ್ಯವನ್ನ ಬಹಳ ಸೊಗಸಾಗಿ ಕೇಳುಗರಿಗೆ ತಿಳಿಸಿಕೊಟ್ಟದ್ದಕ್ಕಾಗಿ ಸಮಸ್ತ ಕೇಳುಗರ ಪರವಾಗಿ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇದೀಗ ಕೇಳುಗರಲ್ಲಿ ಮನವಿ, ಈ ಒಂದು ಇಜಭೂಪನ ಕಥೆಯ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಸಂವಾದವನ್ನ ನಡೆಸಬೇಕು ಅಂತ ನಾನು ಮುಕ್ತವಾಗಿ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೇನೆ. ತಿಪ್ಪೇರುದ್ರ ಸರ್, ಚಾಟ್ ಬಾಕ್ಸ್ ಅಲ್ಲಿ ಒಂದಿಷ್ಟು ಕ್ವಶನ್ಸ್ ಇದಾವೆ ನೋಡ್ರಿ. ಅದನ್ನ ನೋಡ್ತಾ ಇದ್ದೀನಿ ಸರ್. ಸರ್, ಇಲ್ಲಿ ಸರ್ ಬಿಳಿಮಲೆ ಸರ್ ಒಂದು ಚಾಟ್ ಬಾಕ್ಸ್ ಅಲ್ಲಿ ಪ್ರಶ್ನೆ ಇದೆ. ಮೈಥಿಲಿ ರಾವ್ ಅನ್ನುವಂಥವ್ರು ಕೇಳಿದ್ದಾರೆ, ಇಫ್ ನಿಜಭೂಪ had not married, or how can he demand that she die with him? It must have been just a relationship. She was very strong in refused his demand. Strong individualistic lady. Amazing folklore ಅನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸರ್. ಅದೇ ರೀತಿ ಅವರು ಮತ್ತೊಂದು ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ.
ಆ ಮಹಿಳೆ ತನ್ನೊಂದಿಗೆ ಅಂತ್ಯಕ್ರಿಯೆಯ ಚಿತೆಯಲ್ಲಿ ಸೇರಲು ಹಿಂಜರಿದಳು, ಆದರೆ ಹೆಂಡತಿ ಅದಕ್ಕೆ ಒಪ್ಪುತ್ತಾಳೆ ಎಂದು ತೋರಿಸುವ ಮೂಲಕ ಕವಿ ಸಮಾಜದ ಆದರ್ಶ ರಚನೆ ಏನೆಂದು ತೋರಿಸಲು ಪ್ರಯತ್ನಿಸುತ್ತಿದ್ದಾನೆಯೇ? ಪುರುಷರು ಮಹಿಳೆಯರಿಗೆ ನಿಷ್ಠರಾಗಿರಬೇಕು. ಒಬ್ಬ ವಿವಿಧ ಮಹಿಳೆ ಯಾವಾಗಲೂ ತನ್ನ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸುತ್ತಾಳೆ, ಹೆಂಡತಿಗೆ ಮಾತ್ರ ಗೌರವವಿರುತ್ತದೆ. ಇಟ್ ಈಸ್ ದ ಡ್ಯೂಟಿ ಆಫ್ ದ ಪೊಯೆಟ್ ಟಾಕ್ ಶೋ ದಟ್ ವಿಚ್ ಈಸ್ ಐಡಿಯಲ್ ಅನ್ನುವಂತ ಅಭಿಪ್ರಾಯವನ್ನ ಅವ್ರು ಹೇಳ್ತಾ ಇದ್ದಾರೆ ಸರ್. ಇದಕ್ಕೆ ತಮ್ಮ ಒಂದು ಮಾಹಿತಿಯನ್ನ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಅದು ಅವರು ಕಾವ್ಯದ ಉದ್ದೇಶ ಅವರು ಹೇಳಿದ್ದು ಸರಿ ಇದೆ. ಅದು ನಾನು ಅದನ್ನ ಅಲ್ಲ ಅಂತ ಹೇಳಕ್ ಆಗಲ್ಲ. ಯಾಕಂತಂದ್ರೆ ಅದು ಆ ಹೆಂಡತಿ ಹೇಳಿದ ತಕ್ಷಣ ಬೆಂಕಿಗೆ ಹಾರ್ತಾಳಲ್ಲ, ಅವಳು ಹಾರೋದಿಲ್ಲ. ಬಟ್ ಇಂಟ್ರೆಸ್ಟಿಂಗ್ಲಿ 4 ಸಂದುಗಳ ಕಾವ್ಯದಲ್ಲಿ 3 ಸಂದುಗಳಲ್ಲಿ ಬರುವ ವಿವರಣೆ ವೆಲ್ಲಾಳಿ ಇದೆ ನೋಡಿ. ಹೆಂಡತಿ ಅಷ್ಟು ಮುಖ್ಯವಾದ್ರೂ ಕೂಡ ಅವಳ ಬಗ್ಗೆ ಹೆಚ್ಚು ವಿವರ ಇಲ್ಲ, ಅವಳು ಬೆಂಕಿಗೆ ಹಾರಿದ್ಲು ಅಂತ ಹೇಳುದು ಮಾತ್ರ. ಸೊ ಕಾವ್ಯ ಏನ್ ಮಾಡ್ತದೆ ಅಂತಾರೆ, ಎಷ್ಟು ಬಾರಿ ನಮ್ಮ ಯಾವ ನೈತಿಕತೆಯನ್ನು ನಾವು ಹೇಳಬೇಕು ಎಂಬ ಉದ್ದೇಶದಿಂದ ಬರೆದಿರ್ತೀವೋ ಆ ಉದ್ದೇಶವನ್ನು ಮೀರಿ ಕೂಡ ಅದು ಕೆಲಸ ಮಾಡ್ತದೆ. 4 ಸಂದುಗಳಲ್ಲಿ 3 ಸಂದುಗಳು ವೆಲ್ಲಾಳಿ ಮೇಲೆ ಇದೆ, ಒಂದೇ ಒಂದು ಸಂದು ಹೆಂಡತಿಯ ಮೇಲೆ ಇದೆ. ಅದು ಹಾಗಾಗಿ ಅದನ್ನ ಬೇರೆ ತರ ಓದಿದಾಗ ನಮಗೆ ಬೇರೆ ತರದ ಸಂದೇಶಗಳು ಕೂಡ ಸಿಗ್ತದ, ಅಥವಾ ಮನುಷ್ಯನ ಭಾವನೆಯಲ್ಲಿ ಆ ತರದ ಅನೈತಿಕ ಸಂಬಂಧಗಳನ್ನ ಕೇಳುವುದು, ತಿಳ್ಕೊಳ್ಳುವುದು ಮತ್ತು ನೈತಿಕತೆಗೆ ಹಿಂದಿರುಗುವುದು ಒಂದು ಮುಖ್ಯ ವಿಷಯವೋ ಎಂಬುದು ಚರ್ಚೆಯ ವಿಷಯ. ಇಲ್ಲದಿದ್ರೆ ಯಾಕೆ ಜನ್ನ ಅಮೃತಮತಿಯ ಪ್ರೇಮ ಬಗ್ಗೆ ಅಷ್ಟೊಂದು ಬರೀತಾನೆ ಅಲ್ವಾ? ಎಷ್ಟು ಯಾಕೆ ಬರೀತಾನೆ? ಅದು ಒಂದು ಧಾರ್ಮಿಕ ಕಾವ್ಯ ಬೇರೆ ಅದು. ಆದ್ರೆ ಇದೆಲ್ಲ ಇರ್ತದೆ ಅಂತ ನಾನು ಕೊನೆಗೆ ನಿಮಗೆ ಕೊಟ್ಟ ಉದಾಹರಣೆ, ಸಂಧ್ಯಾವಾಳ್ಯದಲ್ಲಿಯೂ ಕೂಡ ಆ ಕಥೆಯ ಮುಕ್ಕಾಲು ಭಾಗ ನಾವು ನೋಡುದು ಅನೈತಿಕ ಚಟುವಟಿಕೆಗಳನ್ನೇ ನೋಡುದು, ಕುತೂಹಲದಿಂದ ನೋಡುದು. ನಾವು ನೈತಿಕವಾಗಿ ತಪ್ಪೋದು, ಆದ್ರೆ ನೋಡ್ತಾ ಇರೋದು ಅನೈತಿಕ ಚಟುವಟಿಕೆಗಳನ್ನೇ. ಹಾಗಾಗಿ ಸಂದೇಶವಾಗಿ ಕರೆಕ್ಟ್, ಬಟ್ ಆ ಸಂದೇಶವನ್ನು ಹೇಳುವಾಗ ಕವಿ ಅನುಸರಿಸುವಂತ ಭಿನ್ನ ಮಾರ್ಗಗಳು, ಆ ಭಿನ್ನ ಮಾರ್ಗಗಳು ಸೂಚಿಸುವ ಬೇರೆ ದಾರಿಗಳು, ಅದು ಕೂಡ ಅಧ್ಯಯನ ಯೋಗ್ಯ ವಿಷಯ ಅಂತ ಅಷ್ಟೇ. ಓಕೆ ಸರ್, ಇನ್ನೊಬ್ರು ರಾಚುಕೊಪ್ಪ ಅನ್ನುವಂಥವ್ರು ಒಂದು ಅಭಿಪ್ರಾಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸರ್. ಜನ್ನನ ಯಶೋಧರ ಚರಿತೆ ಪ್ರೇಮ ಕುರುಡು ಎಂದು ಸಾಬೀತುಪಡಿಸುತ್ತದೆ ಎಂದುಕೊಂಡರೆ ಈ ಇಜಭೂಪನ ಕಾವ್ಯ ಏನನ್ನು ಹೇಳಿತು ಸ್ಪಷ್ಟಪಡಿಸಿ ಸರ್ ಅನ್ನುವ ವಿಚಾರವನ್ನ ತಮ್ಮ ಕೇಳಿದ್ದಾರೆ ಸರ್. ಅಲ್ಲ, ಈಗ ಮೊದಲು ಮೇಡಮ್ ಹೇಳಿದ್ರಲ್ಲ, ಅದೇ ವೆಲ್ಲಾಳಿ ಸೂಳೆ ಎಷ್ಟಾದ್ರೂ ಸೂಳೆ, ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಸೂಳೆ, ಆದ್ರೆ ಬೆಂಕಿಗೆ ಹಾರು, ನನ್ನ ಜೊತೆ ಕಿಚ್ಚಿಗೆ ಹಾರು ಅಂದಾಗ ಅವಳು ಹಾರಲ್ಲ. ಹಾಗೆ ಹಾರುವಳು ಯಾರು? ಹೆಂಡತಿಯೇ. ಆದ್ರೆ ಅಂತಿಮವಾಗಿ ಹೆಂಡತಿಯೇ ಸತ್ಯ, ಅದು ಹೆಂಡತಿಯೇ ನಿಜವಾದ ಏನು ಜೀವನದ ಭಾಗ ಎಂಬುದನ್ನ ಕಾವ್ಯ ಹೇಳ್ತದೆ, ಸರಿಯಾಗಿ ಹೇಳ್ತದೆ ಅಷ್ಟೇ. ಓಕೆ, ಇನ್ನು ಶರಣನ ಗೌಡ ಅನ್ನುವಂಥವ್ರು ಕೇಳ್ತಾ ಇದ್ದಾರೆ ಸರ್. ಸರ್, ಇಜಭೂಪನ ಹೆಂಡತಿಗೆ ಬಿದ್ದ ಕನಸಿನ ಅರ್ಥ ತಾವು ಮತ್ತೊಮ್ಮೆ ವ್ಯಾಖ್ಯಾನಿಸಬಹುದಾ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ಸರ್. ಈ ಕನಸುಗಳು ಈ ಕಾವ್ಯದಲ್ಲಿ ಮತ್ತು ಬೇರೆ ಕಾವ್ಯಗಳಲ್ಲಿಯೂ ಕೂಡ ಮುಂದೆ ನಡೆಯುವ ಒಂದು ದುರಂತವನ್ನ ಹಿಂದಿನ ದಿವಸವೇ ಒಂದು ರೂಪಕವಾಗಿ ನಮ್ಮ ಮುಂದಿಡ್ತದೆ, ಒಂದು ಮೆಟಾಫರ್ ಆಗಿ ನಮ್ಮ ಮುಂದಿಡ್ತದೆ. ಆದ್ದರಿಂದ ನನ್ನ ಗಂಡ ಕಿಚ್ಚಿಗೆ ಕರೀತಾನೆ ಎಂಬುದು ಇಜಭೂಪನ ಹೆಂಡತಿಗೆ ಗೊತ್ತಿರುವುದಿಲ್ಲ, ಅವ ಬರ್ತಿದ್ದಾನೆ ಅಷ್ಟೇ. ಆದ್ರೆ ಅವ ಬರುವಾಗಲೇ ಈ ಕನಸು ಬೀಳ್ತದಲ್ಲ ಅವಳಿಗೆ. ಆ ಕನಸು ಏನು? ಅವಳು ಅತ್ತಿಗೆ ಮನೆಗೆ ಹೋಗ್ತಾಳೆ, ತಂಗಿ ಬೇರೆ ಬೇರೆಯವರ ಹತ್ರ ಹೋಗಿ ಅದರ ಅರ್ಥ ಏನು ಅಂತ ಕೇಳ್ತಾರೆ, ಯಾರು ಉತ್ತರ ಕೊಡುದಿಲ್ಲ. ಆದ್ರೆ ಅದು ಒಂದು ರೂಪಕ, ಉಪಮೆ ಅಲ್ಲ, ಅದು ರೂಪಕ. ಅದು ಮುಂದೆ ನಾಳೆ ನಡೆಯುವ ಘಟನೆಯನ್ನ ಹಿಂದಿನ ದಿವಸವೇ ನಮಗೆ ಹೇಳುದು. ಇದು ಎಲ್ಲ ಕಡೆ ಇದೆ. ಈಗ ಕಂಸನಿಗೆ ಒಂದು ಕೆಟ್ಟ ಕನಸು ಬೀಳ್ತದೆ. ಕೆಟ್ಟ ಕನಸು ಬಿದ್ದ ಮರುದಿವಸ ಕೃಷ್ಣ ಮತ್ತು ಬಲರಾಮರ ಅವನನ್ನು ಕೊಂದು ಹಾಕ್ತಾರೆ. ಹಾಗಾದ್ರೆ ಆ ಕನಸು ಏನು ಸೂಚಿಸ್ತದೆ ಅಂದ್ರೆ, ಆ ಕನಸು ಒಂದು ರೂಪಕವಾಗಿ ನಾಳೆ ನಡೆಯುವ ದುರಂತವನ್ನ ಇವತ್ತು ಹೇಳುವುದು. ಇದು ಮಹಾಕಾವ್ಯಗಳು ದುರಂತವನ್ನ ಹೇಳುವುದಕ್ಕೆ ಅನುಸರಿಸುವ ಒಂದು ತಂತ್ರ. ಇದು ದಶಾನನಿಗೆ ಬಿದ್ದ ದುಸ್ವಪ್ನ ಕುವೆಂಪು ಬರೀತಾರೆ ನೋಡಿ, ರಾಮಾಯಣ ದರ್ಶನದಲ್ಲಿ ಬರೀತಾರೆ, ದಶಾನನಿಗೆ ಬಿದ್ದ ದುಸ್ವಪ್ನ. ಹಾಗಾಗಿ ಅಂದ್ರೆ ಆ ಅರ್ಥದಲ್ಲಿ ಈ ಕನಸು ಎಂಬುದು, ಇದು ರೇಣುಕಾ ಅವರು ಸರಿಯಾಗಿ ಹೇಳಿದ ಹಾಗೆ ಖಂಡಕಾವ್ಯದ ಒಂದು ಪ್ರಮುಖ ಲಕ್ಷಣವೂ ಹೌದು.
ಆದ್ದರಿಂದ ಇದು ಮಹಾಕಾವ್ಯದ ಒಂದು ವ್ಯಾಪ್ತಿಗೆ ಬರ್ತದೆ. ಇಲ್ಲಾಂದ್ರೆ ಬರೀ 50 ಪುಟದ ಮಹಾಕಾವ್ಯ ಹೆಂಗೆ ಹೇಳ್ತೀರಿ, ಅದ್ರಲ್ಲಿ ಒಂದು 500 ಪುಟವೂ ಇಲ್ವಲ್ಲ ಅಂತ ನಾವು ಹೇಳ್ಬೋದು. ಆದ್ರೆ ಒಂದು ದುರಂತ ಇದೆ, ಒಂದು ದುಸ್ವಪ್ನ ಇದೆ, ಅದು ಮೆಟಾಫರ್ ಆಗಿ ಕೆಲಸ ಮಾಡ್ತದೆ. ಬಹುತೇಕ ಕಾವ್ಯಗಳಲ್ಲಿ, ಭಾರತೀಯ ಕಾವ್ಯಗಳಲ್ಲಿ ಅದು ಕೆಲಸ ಮಾಡ್ತದೆ. ಓಕೆ ಸರ್. ಈ ಒಂದು ಆನ್ಲೈನ್ ಸರಣಿಯ ಕಾರ್ಯಕ್ರಮದ ಸಂಯೋಜಕರಾದಂತ ಬಸವರಾಜ್ ಕೋಡ್ಗುಂಟಿ ಸರ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್. ಶಿಷ್ಟ ಮಹಾಕಾವ್ಯಗಳಿಗಿಂತ ಭಿನ್ನವಾದ ಅಂಶಗಳನ್ನು ತಾವು ಪಟ್ಟಿ ಮಾಡಿದಿರಿ, ಆದರೆ ಶಿಷ್ಟ ಮಹಾಕಾವ್ಯಗಳಲ್ಲಿ ಕಂಡುಬರುವ ಯಾವುದಾದರೂ ಲಕ್ಷಣಗಳು ಈಜಭೂಪ ಪದದಲ್ಲಿ ಕಾಣಿಸುತ್ತವೆ? ಅದೇ ಈಗಾಗಲೇ ನೀವು 2 ಅಂಶಗಳನ್ನ ಹೇಳಿದಿರಿ, ಅದರ ಜೊತೆಗೆ ಮತ್ತೇನಾದರೂ ಸೇರ್ಪಡೆ ಮಾಡೋದಿತ್ತಂದ್ರೆ? ಅಲ್ಲಲ್ಲ, ಶಿಷ್ಟ ಕಾವ್ಯಗಳಲ್ಲಿ 18 ಪುರಾಣ ಏನು ವರ್ಣನೆಗಳು ಬರಬೇಕು, 18 ವರ್ಣನೆಗಳು ಬರಬೇಕು. ಆ 18 ವರ್ಣನೆಗಳಲ್ಲಿ ಸೂಳೆ ಸಹವಾಸ ಕೂಡ ಒಂದು ನೋಡಿ. ಅದು ಇಲ್ಲಿ ಇದೆ ನೋಡಿ, ಸೂಳೆ ಸಹವಾಸ. ಅವಳು ವೆಲ್ಲಾಳಿಯನ್ನ ಸೂಳೆ ಅಂತ ನಾವು ಕರೀದ, ಅಥವಾ ಕಾವ್ಯನೇ ಕರೀತದೆ, ಅದು ಒಂದು ಇದೆ. ಹಾಗಾಗಿ ಅದು ಶಿಷ್ಟ ಕಾವ್ಯದಲ್ಲಿ ಕಾಣ್ತದೆ, ಜನಪದ ಕಾವ್ಯಗಳು ಕೂಡ ಕಾಣ್ತದೆ. ಆದ್ರೆ ಶಿಷ್ಟ ಕಾವ್ಯಗಳು ಸುಖಾಂತವಾಗ್ತವೆ, ಇಲ್ಲಿ ಇದು ದುಃಖಾಂತವಾಗ್ತದೆ. ಶಿಷ್ಟ ಕಾವ್ಯಗಳಲ್ಲಿ ಅರ್ಧ ವಯಸ್ಸಿನಲ್ಲಿ ನಾಯಕ ಸಾಯುವುದಿಲ್ಲ, ಆದ್ರೆ ಇಲ್ಲಿ ಅರ್ಧ ವಯಸ್ಸಿನಲ್ಲಿ ನಾಯಕ ಸಾಯ್ತಾನೆ. ಶಿಷ್ಟ ಕಾವ್ಯದಲ್ಲಿ ಕನಸು ಒಂದು ದುರಂತದ ರೂಪಕವಾಗಿ ಬರ್ತದೆ, ಇಲ್ಲಿ ಕೂಡ ಕನಸು ದುರಂತಕ್ಕೆ ರೂಪಕವಾಗಿ ಬರ್ತದೆ. ಹಾಗಾಗಿ ಕೆಲವು ಸಿಮಿಲಾರಿಟಿಗಳಿದೆ, ಕೆಲವು ಭಿನ್ನತೆಗಳಿವೆ. ಓಕೆ ಸರ್. ಇನ್ನೊಬ್ರು ಅಂಬಯ್ಯ ಸೈದಾಪುರ ಅನ್ನುವಂಥವ್ರು ಕೇಳ್ತಾ ಇದ್ದಾರೆ ಸರ್, ಸತಿ ಆಚರಣೆ ಮದುವೆ ಹೆಂಡತಿಯ ಹಕ್ಕು ಅಥವಾ ಕರ್ತವ್ಯ ಎಂಬುದನ್ನು ಬಿಂಬಿಸುವುದೇ ಈ ಕಾವ್ಯದ ಕೇಂದ್ರ ಆಶಯವಾಗಿದೆಯೇ ಅನ್ನುವ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದು ಪುರುಷ ಕೇಂದ್ರಿತವಾದಂತ ಒಂದು ಕಾವ್ಯ ಇದು, ಅದರ ಬಗ್ಗೆ ಏನು ಸಂಶಯ ಬೇಡ. ಅದು ಹೆಣ್ಮಗಳೇ ಅಂಪವನೇ ಹೇಳಿದ್ರು ಕೂಡ ಪುರುಷ ಕೇಂದ್ರಿತವಾದ. ಇವ ಹೇಳಿದ ಕೂಡಲೇ ಅವಳು ಬೆಂಕಿಗೆ ಹಾರ್ಬೇಕಲ್ಲ, ಯಾಕೆ ಹಾರ್ಬೇಕು, ನಾನೇ ಯಾಕ್ರಿ ಹಾರ್ಬೇಕು ಅಂತ ಅವಳು ಕೇಳ್ಬೋದಲ್ಲ. ಈಗಿನ ಹೆಣ್ಣು ಮಕ್ಕಳಾದ್ರೆ ಕೇಳ್ತಾರೆ, ಆದ್ರೆ ಅವಳು ಕೇಳೋದಿಲ್ಲ. ಆದ್ದರಿಂದ ಪುರುಷ ಕೇಂದ್ರಿತವಾದ ವ್ಯವಸ್ಥೆ ಪುರುಷ ಹೆಂಗಸಿನ ಮೇಲೆ ಸಾಧಿಸುವ ಸಂಪೂರ್ಣ ಅಧಿಕಾರವನ್ನ ಹೇಳ್ತದೆ. ಇದಕ್ಕೆ ಕೆಲವು ಜನಪದ ಕಾವ್ಯಗಳನ್ನ ಅಪವಾದ ಅಂತ ತೆಕ್ಕೊಂಡ್ರೆ, ಬಹುತೇಕ ಜನಪದ ಕಾವ್ಯಗಳು ಕೂಡ ಶಿಷ್ಟ ಕಾವ್ಯಗಳ ಹಾಗೆ ಹೆಣ್ಣಿನ ಮೇಲೆ ಅಧಿಕಾರವನ್ನು ಸ್ಥಾಪಿಸುವುದನ್ನ ಅವು ಸಾಬೀತುಪಡಿಸ್ತವೆ. ಆದ್ದರಿಂದ ಇಲ್ಲಿ ಕೂಡ ಈಜಭೂಪ ಹೆಣ್ಣಿನ ಮೇಲೆ ಸಂಪೂರ್ಣ ತನ್ನ ಅಧಿಕಾರವನ್ನು ಸ್ಥಾಪಿಸ್ತಾನೆ. ಮತ್ತು ಅವಳ ಹತ್ರ ಯಾವ ಚರ್ಚೆ ಇಲ್ಲದೆ ನೀನು ಬೆಂಕಿಗೆ ಹಾರು, ಕಿಚ್ಚಿಗೆ ಹಾರು ಎಂಬ ಒಂದು ನಿರ್ಣಯವನ್ನು ಅವಳ ಮೇಲೆ ಹೇರ್ತಾನೆ. ಅವಳು ಅದನ್ನು ಅನುಸರಿಸ್ತಾಳೆ. ಅಲ್ಲಿ ಪ್ರತಿಭಟನೆ ಇಲ್ಲ. ಹಾಗೆ ನೋಡಿದ್ರೆ ವೆಲ್ಲಾಳಿ ಪ್ರತಿಭಟಿಸ್ತಾಳೆ, ನೋಡಿ ನೀನ್ ನನಗೇನು ಬಾಸಿಂಗ ಕಟ್ಟಿಲ್ಲ, ಏನು ಕಟ್ಟಿಲ್ಲ, ನಾನು ಯಾಕೆ ನಿನ್ ಜೊತೆ ಬೆಂಕಿಗೆ ಹಾರಲಿ ಅಂತ ಒಂದು ಸ್ವಾತಂತ್ರ್ಯವನ್ನು ಅವಳು ತೋರಿಸ್ತಾಳೆ. ಆ ಸ್ವಾತಂತ್ರ್ಯ ವೈಶ್ಯಗಿರುವ ಸ್ವಾತಂತ್ರ್ಯ ಇವನಿಗಿಲ್ಲ, ಯಾರಿಗೆ, ಹೆಂಡತಿಗೆ ಇಲ್ಲ. ಇನ್ನು ಒಂದು ಪ್ರಶ್ನೆ ಸರ್, ಸಿದ್ದಪ್ಪ ಕೋನಹಳ್ಳಿ ಅನ್ನುವಂಥವ್ರು ಸರ್, ಸಿದ್ದಪ್ಪ ಕೋನಹಳ್ಳಿ ಅನ್ನುವಂಥವ್ರು ಈಜಭೂಪನ ಬಗ್ಗೆ ಲೇಖಕಿಯವರು ಸುಳುವಿನ ಬಗ್ಗೆ ಬೇರೆ ತಮ್ಮ ಪುಸ್ತಕದಲ್ಲಿ ಹೇಳಿದ್ದಾರೆಯೇ ಅಥವಾ ಇಲ್ಲ ಅನ್ನೋ ಪ್ರಶ್ನೆ ಕೇಳಿದಾರೆ ಸರ್. ನಾನು ಬೇರೆ ಪುಸ್ತಕಗಳನ್ನು ಓದಿಲ್ಲ. ರೇಣುಕಾ ಅವರು ಇಲ್ಲಿ ಇದ್ರೆ ಹೇಳ್ಬೋದು. ಈಜಭೂಪ ಎಲ್ಲಿ ಅವನು ಈಜ ನೋಡಿ, ಅದು ವಿಜಯಭೂಪ, ವಿಜಯನಗರ, ಈಜನಗರ ಅಂತ. ಈಗ ವಿಜಯನಗರವನ್ನು ಈಜನಗರ ಅಂತ ಕರೀತಾರೆ. ನಮ್ಮ ಅನೇಕ ಶಾಸನಗಳು ಮತ್ತು ಫಾರಿನ್ ವಿದೇಶಿ ದಾಖಲೆಗಳಲ್ಲಿ ಈಜನಗರ ಅಂತ, ವಿಜಯನಗರ. ಹಾಗೆ ನಾನು ವಿಜಯಭೂಪನೇ ಈಜಭೂಪ ಆದನ ಅಂತ ಸುಮ್ಮನೆ ಯೋಚನೆ ಮಾಡಿದೆ. ಹಾಗೆ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಈಜಭೂಪನ ಬಗ್ಗೆ ಈ ಕಾವ್ಯದಲ್ಲಿ ಬಿಟ್ಟರೆ ಅವರು ಇಂಟ್ರೊಡಕ್ಷನ್ ಅಲ್ಲಿ ಏನು ಅದರ ಬಗ್ಗೆ ಹೇಳಿಲ್ಲ. ಬಟ್ ಬೇರೆ ಕಡೆ ಅದರ ಬಗ್ಗೆ ಏನಾದ್ರು ಚರ್ಚೆ ಆಗಿದ್ರೆ ದಯವಿಟ್ಟು ಹೇಳಿ, ನಾನು ಸಹ ಅದರಲ್ಲಿ ವೈಯಕ್ತಿಕವಾಗಿ ನನಗೆ ಕೂಡ ಆಸಕ್ತಿ ಇದೆ. ಆಮೇಲೆ ಮೃತ್ಯುಂಜಯ ಕೋಡಿಹಳ್ಳಿ ಅನ್ನೋಂಥವ್ರು ಹ್ಯಾಂಡ್ ರೈಸ್ ಮಾಡಿದಾರೆ ಸರ್, ತಾವು ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳ್ಬೋದು ಸರ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಹ್ಞೂ ಸರ್, ಶಿಗ್ಗಾವಿ ಸರ್, ಹಾವೇರಿ ಜಿಲ್ಲೆ ಶಿಗ್ಗಾವಿಂದ ಸರ್. ಹ್ಞೂ ಸರ್. ಸರ್ ಏನಿಲ್ಲ ಸರ್, ಇದು ಈಜಭೂಪ ಸರ್, ಕೆರೆಗಹಾರ, ಈ ಜನಪದ ಕಾವ್ಯದಲ್ಲಿ ಸರ್ ಈಗ ಲಾಸ್ಟಿಗೆ ಈಗ ತ್ಯಾಗ ಅಥವಾ ಸಾವು ಅನ್ನೋದು ಕಾಮನ್ ಆಗಿ ಕಾಣುತ್ತಲ್ಲ ಸರ್, ಅದು ಹೆಂಗ್ ಸರ್? ಎಲ್ಲ ಜನಪದ ಎಲ್ಲ ಕಾವ್ಯದಲ್ಲಿ ಲಾಸ್ಟಿಗೆ ಸಾವು ಅನ್ನೋದು ಕಾಣುತ್ತೆ. ಅದು ಈಜಭೂಪದಲ್ಲಿ ಇದೆ. ಅದೇನು ಒಂದು ಅದರದ ಜನಪದ ಕಾವ್ಯದ ಒಂದು ಲಕ್ಷಣಗಳಲ್ಲಿ ಅದು ಬರುತ್ತೆ ಅಂತ. ಹೌದು, ಜನಪದ ಮಹಾಕಾವ್ಯಗಳ ಅನೇಕ ಲಕ್ಷಣಗಳಲ್ಲಿ ದುಃಖಾಂತ ನಿರೂಪಣೆಯು ಕೂಡ ಒಂದು ಪ್ರಮುಖವಾದ ಲಕ್ಷಣ. ಅದು ಈಗ ನೋಡಿ, ಅದು ಅವರಿಗೆ ಈ ಜನಪದ ಅಂದ್ರೆ ಇಲ್ಲಿ ಸ್ವಲ್ಪ ಬೇರೆ ತರ ಇದೆ. ಆದ್ರೆ ಬೇರೆ ಜನಪದ ಕಾವ್ಯಗಳಲ್ಲಿ ಈ ಜನಪದ ನಾಯಕರಿಗೆ ಯಾವುದೇ ಹಿನ್ನೆಲೆ ಇಲ್ಲ. ಅವರಿಗೆ ಜಾತಿಯ ಹಿನ್ನೆಲೆ ಇಲ್ಲ, ಪುರೋಹಿತರ ಹಿನ್ನೆಲೆ ಇಲ್ಲ,
ಆಮೇಲೆ ವರ್ಗದ ಹಿನ್ನೆಲೆ ಇಲ್ಲ, ಅವ್ರು ಯಾರು ಅರಸು ಕುಮಾರರಲ್ಲ, ಅವರು ಸಾಮಾನ್ಯ ಜನ. ಅವರು ದುರಂತಕ್ಕೆ ಈಡಾಗ್ತಾರೆ. ಇದು ನಾನು ಹಿಂದೆ ಕಲ್ಕುಡ ಕಲ್ಲುರ್ಟಿದು ಹೇಳಿದೆ, ಸಿರಿದು ಹೇಳಿದೆ, ಕೋಟಿ ಚೆನ್ನೈರು ಹೇಳಿದೆ, ಅಥವಾ ಇನ್ನು ಅನೇಕ ಕರ್ನಾಟಕದ ಈಗ ಕಾವ್ಯಗಳಲ್ಲಿ ಮೈಲಾರಲಿಂಗ ಒಂದು ಬಿಟ್ರೆ, ಮೈಲಾರಲಿಂಗ ಹೇಗೆ ಸತ್ತ ಎಂಬುದು ಮೈಲಾರಲಿಂಗನ ಕಾವ್ಯದಲ್ಲಿ ಇಲ್ಲ. ಅವನು 3 ಮದುವೆ ಆಗ್ತಾನೆ, 3 ಮದುವೆ ಆಗಿ ಇರ್ತಾನೆ ಅಂತ ಅಷ್ಟೇ ಬರ್ತದೆ, ಆದ್ರೆ ಅವ ಹೆಂಗೆ ಸತ್ತ ಎಂಬುದು ಬರುವುದಿಲ್ಲ. ಆದ್ರೆ ಅನೇಕ ಖಂಡ ಕಾವ್ಯಗಳು ಮತ್ತು ಜನಪದ ಕಾವ್ಯಗಳಲ್ಲಿ ಕಥಾನಾಯಕರು ಸಾಯ್ತಾರೆ ಎಂಬುದು, ದುಃಖಾಂತ ನಿರೂಪಣೆ ಎಂಬುದು ಜನಪದ ಕಾವ್ಯಗಳ ಕೆಲವು ಅಪವಾದಗಳು ಇರುವುದು ಬಿಟ್ರೆ ಬಹುಮಟ್ಟಿಗೆ ಅವು ಸಾಮಾನ್ಯ ಲಕ್ಷಣವೂ ಹೌದು. ಸರ್, ಇನ್ನೊಬ್ರು ಶಂಕರ್ ಪೂಜಾರ್ ಅನ್ನೋಂಥವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ತಾವು ದಯಮಾಡಿ ಅನ್ಮ್ಯೂಟ್ ಮಾಡ್ಕೊಂಡು ನೇರವಾದ ಪ್ರಶ್ನೆಯನ್ನ ಕೇಳ್ಬೇಕು ಸರ್. ಸರ್, ಕೆರೆಗೆ ಹಾರ ಅಂತಂದ್ರೆ ಕೆರೆಗೆ ಹಾರುವಂತವ್ರು ಬಹುಶಃ ಅವರು ಅಂದ್ರೆ ಸೂಳೆ ಇರ್ತಕ್ಕಂಥವ್ರು ಅವರಷ್ಟೇ ಜಾಸ್ತಿ ಅವರಿಗೆ ಅರ್ಪಣೆ ಆಗ್ತಿತ್ತು, ಅಥವಾ ಒಂದೇ ಮದುವೆ ಆಗಿರ್ತಕ್ಕಂಥವ್ರು ಏನಿರ್ತಾರಲ್ಲ ಪತಿವ್ರತೆ ಇರ್ತಕ್ಕಂಥ ಅವರು ಹಾರ್ತಿದ್ರ ಅನ್ನುವಂಥದ್ದು? ಇಲ್ಲ, ಪತಿವ್ರತೆ ಆಗಿರ್ಬೇಕು ಎಂಬುದು ಕೆರೆಗೆ ಹಾರದಂತ ಕಥೆಯಲ್ಲಿ ಸ್ಪಷ್ಟ, ಗರತಿ. ಯಾಕಂದ್ರೆ ಅವು ಅಂತವಳು ಬಲಿ ಕೊಟ್ರೆ ಮಾತ್ರ ಕೆರೆಯಲ್ಲಿ ನೀರು ಬರ್ತದೆ ಅಂತ. ಆದ್ದರಿಂದ ಕೆರೆಗೆ ಹಾರದ ಕತೆ ಬೇರೆ ಬೇರೆ ಟೈಪ್ ನಲ್ಲಿದೆ. ಹೊನ್ನಮ್ಮ, ಭಾಗೀರಥಿ, ಒಂದು 20 ಹೆಸರಿದೆ ನನ್ನ ಹತ್ರ. ಅವರೆಲ್ಲ ಕೆರೆಗೆ ಹಾರವಾದವರು, ಅವರೆಲ್ಲರೂ ಕೂಡ ಗರತಿ. ಅದು ಅದರ ಒಂದು ಗುಣ. ಅಂದ್ರೆ ಗರತಿ ಬಲಿಯಾದ್ರೆ ಮಾತ್ರ ಕೆರೆಯಲ್ಲಿ ನೀರು ಬರ್ತದೆ ಎಂಬುದು ಕೂಡ ಮತ್ತೆ ಪುರುಷ ಪ್ರಧಾನ ಚಿಂತನಾ ಕ್ರಮದ ಪಾತಿವೃತ್ತದ ಮಹಾತ್ಮೆಯನ್ನು ಹೇಳುವ ಒಂದು ಕಥೆಗಳು. ಸರ್, ಹಾಗಾದ್ರೆ ಯಾವಾಗ ಸೂಳೆನು ಕೂಡ ಅಂತ ಕೆರೆಗೆ ಹಾರವ ಆಗಿರ್ಲವಾ ಸರಜ್ಜಿ? ಸೂಳೆ ಕೆರೆ ಎಂಬುದು ಸೂಳೆಯರು ಕಟ್ಟಿಸಿದ ಕೆರೆ, ಅದು ಸೂಳೆಯರು ಬಲಿಯಾದ ಕೆರೆ ಅಲ್ಲ ಅದು. ಅಂದ್ರೆ ಅನೇಕ ಸೂಳೆಯರು ವಿಜಯನಗರ ಕಾಲಘಟ್ಟದಲ್ಲಿ ಶ್ರೀಮಂತರಾಗಿದ್ರು. ಯಾಕಂದ್ರೆ ಅವರಿಗೆ ಶ್ರೀಮಂತವಾದಂತ ಒಂದು ಸಾಮ್ರಾಜ್ಯದಲ್ಲಿ ಶ್ರೀಮಂತವಾದ ಸೂಳೆಯರು ಕೂಡ ಇರ್ತಾ ಇದ್ರು ಎಂಬುದಕ್ಕೆ ಕಾವ್ಯದಲ್ಲಿ, ಶಿಲ್ಪದಲ್ಲಿ ಉದಾಹರಣೆಗಳಿವೆ. ಸೊ ಅಂತ ಅನೇಕ ಸೂಳೆಯರು ಊರಿನ ಉದ್ಧಾರಕ್ಕೋಸ್ಕರ ಕೆರೆಯನ್ನು ಕೂಡ ಕಟ್ಟಿಸಿದ್ದಿದೆ, ದೇವಸ್ಥಾನಗಳನ್ನು ಕೂಡ ಕಟ್ಟಿಸಿದ್ದಿದೆ. ಹಾಗಾಗಿ ಸೂಳೆಯರು ಬಲಿಯಾದ ಕೆರೆ ಅಲ್ಲ, ಸೂಳೆಯರು ಕಟ್ಟಿಸಿದ ಕೆರೆ. ಶರೀಫ್ ಅಸ್ಮಕಲ್ ಅನ್ನುವಂಥವ್ರು ತಾಳಿಯೇ ಉರುಳಾಯ್ತ ಸರ್ ಆಕೆಯ ಸತಿಯ ಬಲಿಗೆ ಅನ್ನುವಂತ ಪ್ರಶ್ನೆ ಕೇಳಿದ್ದಾರೆ. ತಾಳಿಯೇ ಉರುಳಾಯ್ತ? ಹೌದು, ಏನ್ ಮಾಡ್ತೀರಾ, ತಾಳಿ ಕಟ್ಟಿದ ಪಾಪಕ್ಕೆ ಅವಳು ಹಾರ್ಬೇಕಾಯ್ತು. ಅವ ಕರೆದಾಗ ಅವಳು ಬಿಟ್ಟು ಹೋಗೋಂಗಿಲ್ಲಲ್ಲ. ಅದು ಪುರುಷಾಧಿಕಾರದ ಪ್ರಶ್ನೆ ಮತ್ತು ಮಹಿಳೆ ಸಬಾರ್ಡಿನೇಟ್ ಆದ ಪ್ರಶ್ನೆ ಅದು ಸರ್. ಆಮೇಲೆ ರೇಖಾ ಅನ್ನುವಂಥವ್ರು ಭಾಷೆ, ಛಂದಸ್ಸು ಮತ್ತು ಅದರ ವಿನ್ಯಾಸ ಕ್ರಮದ ಬಗ್ಗೆ ಒಂದಿಷ್ಟು ಪ್ರಶ್ನೆ ಕೇಳಿದ್ದಾರೆ. ಅದೊಂಚೂರು ತಾವು ಮಾಹಿತಿ. ಇಲ್ಲ, ಅದು ಒಳ್ಳೆ ಪ್ರಶ್ನೆ, ನಾನು ಅದನ್ನು ಹೆಚ್ಚು ಎತ್ತಿಕೊಳ್ಳಿಲ್ಲ. ಒಂದು ಏನಂದ್ರೆ ಈ ಪ್ರಧಾನವಾಗಿ ಛಂದಸ್ಸಿನ 2 ರೂಪಗಳು ಸಿಗ್ತವೆ. ಅದನ್ನ ರೇಣುಕಾ ಅವರು ಕಾವ್ಯದಲ್ಲಿ ಹೇಳ್ತಾರೆ. ಇಲ್ಲಿಂದ ಮೇಲೆ ಕಾವ್ಯ ಬದಲಾಗುತ್ತೆ ಅಂತ, ಕಾವ್ಯದ ಹೇಳುವ ಶೈಲಿ ಬದಲಾಗುತ್ತೆ ಅಂತ ಅವರದನ್ನ ಹೇಳಿದ್ದಾರೆ. ಅದು ಒಂದು. ಅದು ಇಜಭೂಪನ ಕಾವ್ಯ ಇಲ್ಲಿಟ್ಟೆ. ಎಸ್, ಈ ಕಾವ್ಯದಲ್ಲಿ ಅವಳು ಯಾವಾಗ ಹೆಂಡತಿ ಕೆರೆಗೆ ಹಾರ್ಲಿಕ್ಕೆ ಒಪ್ಪಿಕೊಂಡು ಗಂಡ ಹೆಂಡತಿ ಇಬ್ಬರು ಬೆಂಕಿಗೆ ಹಾರ್ಲಿಕ್ಕೆ ಹೋಗ್ತಾರೋ, ಕೆರೆಗೆಲ್ಲ ಬೆಂಕಿಗೆ, ಅಲ್ಲಿಂದ ಕಾವ್ಯದ ಛಂದಸ್ಸು ಬದಲಾಗುತ್ತೆ. ಇದು ಬಹಳ ಮುಖ್ಯವಾದ್ದು. ನೋಡಿ, ಇಲ್ಲಿ ಪುಟ 4ನೇ ಸಂದುವಿನಲ್ಲಿ 51ನೇ ಪುಟದಲ್ಲಿ ಇಲ್ಲಿ ದಾಟಿ ಬದಲಾಗುತ್ತೆ ಅಂತ. ಇದು ನನಗೆ ಇದನ್ನ ಹಾಡಿ ಹೇಳೋಕೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಅಪ್ಪವ್ವ ಅದನ್ನ ಯಾವ ದಾಟಿಗೆ ಬದಲಾಯಿಸಿ ಹೇಳಿದ್ಲು ಎಂಬುದು ನಮಗೆ ಗೊತ್ತಿಲ್ಲ. ಮತ್ತೆ ಇಲ್ಲಿ ನೋಟೇಶನ್ ಇಲ್ಲ, ಸಂಗೀತದ ನೋಟೇಶನ್ ಇದ್ರೆ ನಾವು ಅದನ್ನ ರೀಕನ್ಸ್ಟ್ರಕ್ಟ್ ಮಾಡಿ ಹೇಳ್ಬೋದಾಗಿತ್ತು. ಆದ್ರೆ ಆನಿಯ ಮೇಲೆ ಕುಂತಾಳ ರುಕ್ಕುಮಣಿ ಬಿಂದಿಗೆ ಲೊನ್ನ ಇಡದಾಳ ಶರಣೆ, ಬಿಂದಿಗೆಲಿ ವನ್ನ ಇಡದಾಳ ರುಕ್ಕುಮಣಿ ಮಾವ ಮಲರೆಡ್ಡಿ ವಗಳೇಳ ಶರಣೆ, ಮಾವ ಕರುಣಯ್ಯನ ವಗಳೇಳ ಶರಣೆ. ಹಿಂಗೆ ಹೋಗ್ತದೆ, ಈ ದಾಟಿಯಲ್ಲಿ ಹೋಗ್ತಾರೆ. ಆದ್ರೆ ಅದರ ಹಿಂದಿನದ್ದು ಬಹುತೇಕ ಇದು ಅಂಶ ಛಂದಸ್ಸಿನ ಕಾವ್ಯ. ಇದು ಅಂಶ ಛಂದಸ್ಸಿದು. ಅಂಶ ಛಂದಸ್ಸಿನಲ್ಲಿ ವಿಷ್ಣು ಏನು ಬ್ರಹ್ಮ ಹೀಗೆ ಬರ್ತದಲ್ಲ, ಆ ಮೂಲಕವಾಗಿ ನಾವು ಅದನ್ನ ನೋಡ್ಬೇಕಾಗ್ತದೆ. ಬಟ್ ಇಂಟ್ರೆಸ್ಟಿಂಗ್ಲಿ ಏನಾಗಿದೆ ಅಂದ್ರೆ, ಈ ಕಾವ್ಯದ ಒಳಗಡೆ, ಇಜಭೂಪ ಕಾವ್ಯದ ಒಳಗಡೆ ಕೋಲಾಟದ ಹಾಡುಗಳು, ಕೋಲಾಟದ ಶೈಲಿ ಬಂದಿದೆ.
ಕೋಲಾಟದ ಶೈಲಿ ಬಂದಿದೆ. ಕೋಲಾಟದ ಹಾಡುಗಳು ಮಹಾಕಾವ್ಯದ ಭಾಗಗಳು ಅಲ್ಲ. ಆದ್ರೆ ಇಲ್ಲಿ ರನ್ನ ಕೋಲೆನ್ನ ಕೋಲೆ ನೋಡಿ, ಎನ್ನ ಗೆಳೆದವರ ಪುರುಷರಿಲ್ಲದ ಫಲಗೋಳ ಕೋಲೆನ್ನ ಕೋಲೆ ನಾನನ್ನ ಹೋಗುವಾಗ ನಂಬಿಯ ಎಸಳ ಬಿತ್ತ ನಿಂಬಿಯ ವನ ಜಿಗಿತ ಕೋಲೆನ್ನ ಕೋಲೆ. ಇದು ಕೋಲಾಟದ ಹಾಡು ಇದು. ಹಾಗಾಗಿ ಕೋಲಾಟದ ಹಾಡಿನ ಛಂದಸ್ಸು ಇದರಲ್ಲಿದೆ. ಆಮೇಲೆ ಕೊನೆಗೆ ಬರುವ ಛಂದಸ್ಸು ಅಂಶ ಛಂದಸ್ಸು ಅಂತ ನಂಗೆ ಗೊತ್ತಾಗ್ತದೆ, ಮಾತ್ರ ಛಂದಸ್ಸು ಅಲ್ಲ. ನಾನು ಸ್ವಲ್ಪ ಮಾತ್ರ ಹಾಕಿ ನೋಡಿದೆ. ಯಾಕಂದ್ರೆ ನಮ್ಮ ಜನಪದ ಹಾಡುಗಳಲ್ಲಿರುವುದು ಅಂಶ ಛಂದಸ್ಸು. ಅದನ್ನು ನೀವು ಹಾಡುವವರು ಬೇಕಾದಾಗ ಎಳಿಬಹುದು, ಕಮ್ಮಿ ಮಾಡ್ಬೋದು, ಸಂಕ್ಷಿಪ್ತ ಮಾಡ್ಬೋದು, ಉದ್ದ ಎಳಿಬಹುದು, ಎಲ್ಲ ಮಾಡ್ಬೋದು. ಹಾಗಾಗಿ ಇದರಲ್ಲಿ ಬಹಳ ಮುಖ್ಯವಾಗಿ ಕಾಣುವುದು ತ್ರಿಪದಿ ಛಂದಸ್ಸಿನ ಲಕ್ಷಣ. ಅಂಶ ಛಂದಸ್ಸು ತ್ರಿಪದಿ ಛಂದಸ್ಸಿನ ಲಕ್ಷಣ. ಮೂರನೇ ಸಾಲು ಪುನಃ ರಿಪೀಟ್ ಆಗ್ತದೆ, ರಿಪೀಟ್ ಆಗಿ ನಾಲ್ಕನೇ ಸಾಲು ಆಗ್ತದೆ. ಹಾಗಾಗಿ ಬೇಸಿಕಲಿ ಇದು ಅಂಶ ಛಂದಸ್ಸು. ಇದು ಅಂಶ ಛಂದಸ್ಸು ಎಂಬುದೇ ಇದೊಂದು ಜನಪದ ಕಾವ್ಯ ಎಂಬುದರ ಒಂದು ಸೂಚನೆ. ಆದರೆ ಅದನ್ನ ಯಾವ ರೀತಿಯಿಂದ ಹಾಳ್ತಾ ಇದ್ರು ಎಂಬುದನ್ನ ಕೋಡುಗುಂಟಿಯವರು ಅವರ ವಿಡಿಯೋ ರೆಕಾರ್ಡ್ ಏನಾರು ಇದ್ರೆ ಅದನ್ನ ಕೇಳಿಸ್ಬೋದು. ನಾನು ಅಪ್ಪವನ್ನ ನೋಡಿಲ್ಲ, ಅವ್ರು ಹಾಡಿದ್ದು ಕೇಳಿಲ್ಲ. ನಿಮ್ಮ ಅನುಮತಿ ಮೇಲೆ ಇಲ್ಲಿ ರೇಣುಕಾ ಕೋಡುಗುಂಟಿ ಮೇಡಮ್ ಅವರು ಇದ್ರೆ ಅವರು ಒಂದು ಎರಡು ಸಾಲ ಆಡ್ಬಹುದಲ್ಲ? ಹಾಡ್ಬೋದು. ರೇಣುಕಾ ಕೋಡುಗುಂಟಿ ಮೇಡಮ್ ಅವರು ಇದ್ರೆ ದಯಮಾಡಿ ಇಜಭೂಪನ ಕಥೆಯ ಸಂಪಾದಕರಾದಂತಹ ಅವರು ಎರಡು ಈ ಕೇಳುಗರಿಗೆ ಎರಡು ಸಾಲನ್ನ ಆಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್ ಇದ್ದಾಗಿಲ್ಲ ಸರ್. ತಿಪ್ಪೇರುದ್ರ ಸರ್. ಸರ್ ಹೇಳಿ ಸರ್. ಇದು ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಆಗಿದ್ರಿಂದ ಇಲ್ಲಿ ಯಾರು ಲೇಖಕರಾಗ್ಲಿ ಸಂಪಾದಕರು ಯಾರು ಮಾತಾಡೋದು ಬೇಡ ಸರ್. ಓಕೆ ಇಲ್ಲಿಗೆ ಸರ್ ಮುಗಿಸಬಹುದಾ ಸರ್? ಮುಗಿಸೋಣ ಸರ್. ಎಲ್ಲಾ ಪ್ರಶ್ನೆಗಳು ಮುಗ್ದಿದ್ರೆ ಯಾರಿಗೂ ಏನು ಡೌಟ್ಸ್ ಇಲ್ಲ ಅಂದ್ರೆ ಇನ್ನೊಂದೆರಡು ಪ್ರಶ್ನೆ ಇರ್ಬೇಕು ನೋಡಿ ಸರ್. ನೋಡ್ತೀನಿ ಸರ್. ದಸ್ತಗೀರ್ ಸಾಬ್ ಅವರು ಒಂದು ಪ್ರಶ್ನೆ ಕೇಳಿದ್ರು ನೋಡಿ ಸರ್. ದಸ್ತಗೀರ್ ಸಾಬ್ ನದಾಫ್ ಅವರು ಶಿಷ್ಟ ಕಾವ್ಯ ಸುಖಾಂತ, ಜನಪದ ಕಾವ್ಯ ದುಃಖಾಂತ ಪರಿಕಲ್ಪನೆ ಆಂಗ್ಲ ನಾಟಕಗಳಲ್ಲೂ ಕಾಣುತ್ತೇವೆ, ಇದಕ್ಕೆ ಏನಾದರೂ ಸಂಬಂಧ ಇದೆಯೋ ಸರ್ ಅನ್ನುವಂತ ಪ್ರಶ್ನೆಯನ್ನ ನದಾಫ್ ಅವ್ರು ಕೇಳಿದ್ದಾರೆ ಸರ್. ತಾವು ದಯಮಾಡಿ ಉತ್ತರಿಸ್ಬೇಕು. ಅಲ್ಲಲ್ಲ, ವಿದೇಶಗಳಲ್ಲಿ ಶಿಷ್ಟ ಕಾವ್ಯಗಳು ಕೂಡ ದುಃಖಾಂತಗಳೇ ಇರ್ತವೆ. ಈಗ ನಾವು ಓದುವ ಗ್ರೀಕ್ ನಾಟಕಗಳು ಮತ್ತು ಗ್ರೀಕ್ ಕಾವ್ಯಗಳೆಲ್ಲ ದುಃಖಾಂತಗಳೇ. ನಮ್ಮಲ್ಲಿ ಶಿಷ್ಟ ಕಾವ್ಯ ದುಃಖಾಂತ ಉದಾಹರಣೆ ಒಂದು ಕೂಡ ಸಿಗುವುದಿಲ್ಲ, ನಮಗೆ ಒಂದು ಕೂಡ ಸಿಗುವುದಿಲ್ಲ. ಆದ್ರೆ ಜನಪದ ಕಾವ್ಯಗಳು ಸಂಪೂರ್ಣವಾಗಿ ದುಃಖಾಂತಗಳೇ. ನಮ್ಮಲ್ಲಿ ಜನಪದ ಕಾವ್ಯಗಳು ದುಃಖಾಂತಗಳಾಗೋದಕ್ಕೆ ಕಾರಣ ಏನಂದ್ರೆ, ಈ ಜನಪದ ಕಾವ್ಯಗಳನ್ನು ಹಾಡಿದ ಹಿಂದುಳಿದ ವರ್ಗದ ಜನರು, ಬಡವರು, ಅವರ ಬದುಕು ದುಃಖಾಂತಲ್ಲದೆ ಇನ್ನೇನದು ಪಾಪ. ಅನ್ನಕ್ಕೋಸ್ಕರ, ನೀರಿಗೋಸ್ಕರ ನೋಡಿ, ಕೊರಗತನಿ ಅಂತ ಒಂದು ಹಾಡಿನಲ್ಲಿ ಆ ಮಗು ಹುಟ್ಟಿದ ಕೂಡಲೇ ಅಮ್ಮನ ಹತ್ರ ನಂಗೆ ಆಹಾರ ಕೊಡು ಅಂತ ಕೇಳ್ತದೆ ಆ ಮಗು. ಆಗ ಅಮ್ಮ ಒಳಗೆ ಹೋಗಿ ಖಾಲಿ ಮಡಿಕೆ ತಂದು ತೋರಿಸ್ತಾಳೆ, ಮಗ ಏನಿಲ್ಲ ತಿನ್ಲಿಕ್ಕೆ ನೋಡು ಅಂತ. ಆಗ ಮಗು ಆಹಾರ ಹುಡುಕಿಕೊಂಡು ಹೋಗಿ 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 ಕೊನೆಗೆ ಒಂದು ದೇವಸ್ಥಾನದ ಮಾಡಿನಲ್ಲಿ ಒಂದು ಹಣ್ಣು ಇರ್ತದೆ, ಅದನ್ನು ತಿನ್ಲಿಕ್ಕೆ ಹೋದಾಗ ಅದು ದೇವಸ್ಥಾನದ ಹಣ್ಣು, ಆದ್ದರಿಂದ ದೈವಗಳವನನ್ನು ಮಾಯ ಮಾಡ್ತವೆ ಎಂಬುದು ಕಾವ್ಯದ ಭಾಷೆ. ಯಾರವನನ್ನು ಕೊಂದು ಹಾಕಿದ್ರೋ ಇತ್ಯಾದಿಗಳು ಅದು ಹೇಳುದು ಕಷ್ಟ, ಯಾಕಂದ್ರೆ ಅದು ಕವಿ ಬಂದದವಳು ಕಟ್ಟಿದರಂತೆ, ಕಾವ್ಯದಲ್ಲಿ ಕಟ್ಟಿದ್ರು. ಅದನ್ನು ನಾವು ಕಾವ್ಯವನ್ನು ಮಾತ್ರ ತೆಕ್ಕೊಳ್ಬೇಕು. ಹಾಗಾಗಿ ಕೊರಗರ ಕಾವ್ಯದಲ್ಲಿ ಹಸಿವು ಇಲ್ಲದೆ ಇನ್ಯಾರ ಕಾವ್ಯದಲ್ಲಿ ಇರ್ಲಿಕ್ಕೆ ಸಾಧ್ಯ? ಕೊರಗರ ಕಾವ್ಯದಲ್ಲಿ ಸಾವಿಲ್ಲದೆ ಇನ್ನೇನು ಇರೋದಕ್ಕೆ ಸಾಧ್ಯ ಪಾಪ. ಹಾಗಾಗಿ ರಾಜ ಮಹಾರಾಜರುಗಳ ಆಸ್ಥಾನದಲ್ಲಿ ಹುಟ್ಟಿದ ಕಾವ್ಯಗಳು ಸುಖಾಂತವಿರ್ತವೆ, ಜನರ ನಡುವೆ ಕಟ್ಟಿದ ಕಾವ್ಯಗಳು ದುಃಖಾಂತಗಳಾಗಿರ್ತವೆ ಎಂಬುದು ನಮ್ಮ ಸಾಮಾಜಿಕ ಪರಿಸರದ ಎರಡು ವಿರುದ್ಧ ಧ್ರುವಗಳು ಮತ್ತು ಸತ್ಯಗಳು. ಮತ್ತೆ ಕೇಳುಗರಲ್ಲಿ ಮತ್ತೊಮ್ಮೆ ಮನವಿ, ಇನ್ನು ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ತಾವು ನೇರವಾಗಿ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಲೋ, ಪ್ರಶ್ನೆ ಇದೆ. ಅದು ಪ್ರೇಮ ಸಂಬಂಧ, ಮದುವೆ ಸಂಬಂಧಗಳನ್ನ ಎದುರು ಬದಲಾಗಿಸ್ತಾ ಇದೇನಂತ ಯಾರೋ ರೇಖಾ ಅನ್ನೋರು ಹಾಕಿದ್ದಾರೆ. ರೇಖಾ ಕುನೂರ್ ಅನ್ನುವಂತವ್ರು ಅಲ್ಲೇ
ಎಸ್ ಎಸ್, ನಿಜ. ಅದು ಎದುರು ಬದರಾಗಿಸುದು ಪ್ರೇಮ ಮತ್ತು ಅದು ಹಾಗಾಗಿ ಆದ್ರೆ ನಾವು ಓದುವವರು, ಸಾಹಿತ್ಯದ ಓದುವವರು ಏನ್ ಮಾಡ್ಬೇಕಂದ್ರೆ ಆ ಪ್ರೇಮ ಸಂಬಂಧ ಮತ್ತು ಮದುವೆ ಸಂಬಂಧವೇ ಇಂಪಾರ್ಟೆಂಟ್ ಎಂಬುದನ್ನು ಅದು ಹೇಳ್ತದೆ. ಆದ್ದರಿಂದಲೇ ಮದುವೆ ಸಂಬಂಧದಲ್ಲಿ ಬಂದ ಹೆಂಡತಿ ಅವನ ಜೊತೆಗೆ ಬೆಂಕಿಗೆ ಹಾರ್ತಾಳೆ. ಅದನ್ನು ಒಂದು ಆದರ್ಶವಾಗಿ ನಮಗೆ ಹೇಳಲಾಗಿದೆ. ಬಟ್ ಎಷ್ಟೋ ಬಾರಿ ಕಾವ್ಯದ ಉದ್ದೇಶ ಕವಿಯ ಉದ್ದೇಶವನ್ನು ಮೀರಿ ಕೆಲಸ ಮಾಡ್ತದೆ. ಪ್ರೇಮ ಸಂಬಂಧ 3 ಸಂದುಗಳಲ್ಲಿದೆ, ಮದುವೆ ಸಂಬಂಧ ಬರೀ ಒಂದೇ ಸಂದುಗಳಲ್ಲಿದೆ. ಯಾಕೆ? ಮದುವೆ ಇಂಪಾರ್ಟೆಂಟ್ ಆಗಿದ್ರೆ ಮದುವೆ ಸಂಬಂಧಗಳನ್ನು 3 ಸಂದುಗಳಲ್ಲಿಯೂ, ಆ ವೆಲ್ಲಾಳಿಯ ಸಂಬಂಧ ಅದು ಅನೈತಿಕ ಅನಗತ್ಯವಾಗಿದ್ರೆ ಅದನ್ನು ಒಂದು 4 ಸಾಲಿನಲ್ಲಿ ಹೇಳಬೇಕಾಗಿತ್ತಲ್ಲ. ಯಾಕೆ ಅನೈತಿಕ ಸಂಬಂಧಗಳನ್ನು 3 ಸಂದುಗಳಲ್ಲಿಯೂ ನೈತಿಕ ಸಂಬಂಧಗಳನ್ನು 1 ಸಂದುಗಳಲ್ಲಿ ಇವು ಕಾವ್ಯ ಹೇಳುತ್ತದೆ ಎಂಬುದನ್ನು ಒಂದು ಪ್ರಶ್ನೆಯಾಗಿ ನಿಮ್ಮ ಮುಂದೆ ಇಡ್ತಿದ್ದೆ ನಾನು. ಉತ್ತರವಾಗಿ ನಾನು ಇಡ್ತಾ ಇಲ್ಲ, ಒಂದು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅಷ್ಟೇ. ಹಲೋ ಹಲೋ, ಕೇಳಿ ಸರ್, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ. ಸರ್, ಈಗ ಈ ಇಜಬೂಪನ ಕಥೆಯಲ್ಲಿ ಯಾವುದೇ ಪಾತ್ರಗಳ ಹಿನ್ನೆಲೆ ಇಲ್ದನಿ ಪಾತ್ರ ಪ್ರವೇಶ ಆಗಿದ್ರಿ ಇಲ್ಲಿ ಇಜಬೂಪ ಅನ್ನೋನು. ಹಾಗೆ ಈ ಕಾದಂಬರಿಗಳಲ್ಲಿ ಕೂಡ ಯಾವುದೇ ಹಿನ್ನೆಲೆ ಇಲ್ಲದ ಪಾತ್ರವನ್ನ ಪ್ರವೇಶ ಮಾಡ್ಬೋದಾ ಅಥವಾ ಇಲ್ಲ ಅನ್ನೋ ಒಂದು ಪ್ರಶ್ನೆ. ಆಧುನಿಕ ಕಾದಂಬರಿ ಎಂಬುದು ಆಧುನಿಕ ಫಾರ್ಮ್. ಅದು ಆಧುನಿಕ ಫಾರ್ಮ್ ಅಲ್ಲಿ ಅವು ಹಂಗೆ ಶುರುವಾಗ್ತವೆ ಅಲ್ವಾ? ನಾವು ಯಾವ ಕಾದಂಬರಿ ನೋಡಿದ್ರು ಕೂಡ ಅವಕ್ಕೆ ಏನು ಹಿನ್ನೆಲೆ ಇಲ್ಲ. ಆ ಕಾದಂಬರಿ ಆ ಕ್ಯಾರೆಕ್ಟರ್ ಅನ್ನ ಕಟ್ಟುತ್ತದೆ, ಆ ಒಂದು ಪಾತ್ರವನ್ನ ಕಾದಂಬರಿಯ ಮುಂದಿನ ವಿವರಗಳು ಕಟ್ಟುತ್ತದೆ. ಅದು ಆರಂಭವಾದಾಗ 0, ನಮಗೆ ಅವನ ಬಗ್ಗೆ ಏನೂ ಗೊತ್ತಿರಲಿಲ್ಲ, X0. ಆದ್ರೆ ವಿವರಗಳು ಮುಂದೆ ಅವಳ ಪಾತ್ರವನ್ನು ಕಟ್ಟುತ್ತಾ ಹೋಗ್ತದೆ. ಅದು ಆಧುನಿಕ ಕಾದಂಬರಿ. ಅದನ್ನೇ ಒಂದು ಮಾತಿದೆ ನೋಡಿ, ಆಧುನಿಕ ಕಾದಂಬರಿ ಎಂಬುದು ಆಧುನಿಕ ಮಹಾಕಾವ್ಯ ಅಂತ ಒಂದು ಮಾತಿದೆ. ಯಾರೋ ಹೇಳ್ತಾರೆ ಅದನ್ನು, ಹಾಗೆ ಇದೆ. ಆದ್ರೆ ನಮ್ಮ ಸ್ವಲ್ಪ ಹಿಂದಿನ ಕಾವ್ಯಗಳಲ್ಲಿ, ಜನಪದ ಕಾವ್ಯಗಳಲ್ಲಿ ಅದು ಹೆಂಗಿದೆ ಎಂಬುದು ನಾವು ಈಗಾಗಲೇ ಇಜಬೂಪನಲ್ಲಿ ಅಥವಾ ಬೇರೆ ಜನಪದ ಕಾವ್ಯಗಳಲ್ಲಿ ಹೇಳಿದ್ದೇವೆ. ಇಲ್ಲಿ ಒಂದು ಪ್ರಶ್ನೆ ಯಾರೋ ಕೇಳಿದ್ದಾರೆ, ಕುಟುಂಬದ ಬೇರೆ ಸದಸ್ಯರು ಬರುವುದಿಲ್ಲವೇ? ಕುಟುಂಬದ ಬೇರೆ ಸದಸ್ಯರು ನೆಪ ಮಾತ್ರಕ್ಕೆ ಬರ್ತಾರೆ. ಈಗ ಆ ಹೆಂಡತಿ ಅವಳಿಗೆ ಕನಸು ಬಿದ್ದ ಮೇಲೆ ಅವಳು ಬೇರೆ ಬೇರೆಯವರು ಕೇಳ್ತಾರೆ, ಮಾವನ ಹತ್ರ, ಅತ್ತೆ ಹತ್ರ, ತಂಗಿ ಹತ್ರ. ಅವ್ರಿಗೇನು ಗೊತ್ತಾಗಲ್ಲ, ನಮಗೇನು ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ಮುಖ್ಯ ಆಶಯಕ್ಕೆ ಪೂರಕವಾಗಿ ಕುಟುಂಬದ ಕೆಲವು ಸದಸ್ಯರು ಬರ್ತಾರೆ, ಆದ್ರೆ ಆ ಸದಸ್ಯರಿಗೆ ಹೆಸರು ಇಲ್ಲ, ಅವರ ಅಭಿಪ್ರಾಯಕ್ಕೆ ವಿಶೇಷವಾದ ಏನು ಕಾವ್ಯದ ಒಳಗಡೆ ಮನ್ನಣೆ ಕೂಡ ಇಲ್ಲ. ಒಂದು ರೆಫರಲ್ ಪಾಯಿಂಟ್ ಅಂತ ಹೇಳ್ತೀವಲ್ಲ, ಒಂದು ಉಲ್ಲೇಖವಾಗಿ ಮಾತ್ರ ಬರ್ತದೆ ಅಷ್ಟೇ. ಮತ್ತೆ ಕೇಳುಗರಲ್ಲಿ ಮತ್ತೊಮ್ಮೆ ಮನವಿ, ಇನ್ನೂ ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳಬೇಕು ಅಂತ ಕೇಳ್ಕೊಳ್ತಾ. ಮಧು ಅವರೇ ಕೇಳ್ರಿ ಪ್ರಶ್ನೆ. ಇಲ್ಲ ಸರ್, ಪ್ರಶ್ನೆಗಳಿಲ್ಲ ಅಂದ್ರೆ ಮುಗಿಸ್ಬೋದು ಅಂತ. ಓಕೆ. ಬಸವರಾಜ್ ಕೊಡಗುಂಟಿ ಸರ್, ನಾನು ಅಂತಿಮ ಹಂತಕ್ಕೆ ಬರ್ಬೋದಾ? ಇಲ್ಲಿಯವರೆಗೂ ಇಜಬೂಪನ ಕತೆ ಎನ್ನುವ ಖಂಡ ಕಾವ್ಯದ ಬಗ್ಗೆ ಒಂದು ವಿಸ್ತಾರವಾದ ಮಾಹಿತಿಯನ್ನ, ಒಳನೋಟಗಳನ್ನ ನೀಡಿದಂತಹ ಪ್ರಸ್ತುತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮರೆ ಸರ್ ಅವರಿಗೆ ಈ ಒಂದು ಆನ್ಲೈನ್ ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಂತಹ ಸುಂದರವಾದಂತಹ ಕಾರ್ಯಕ್ರಮವನ್ನ ಕರ್ನಾಟಕದ ಜನತೆಗೆ ಮತ್ತು ವೈಚಾರಿಕ ಪ್ರಜ್ಞೆಯ ಒಂದು ವೇದಿಕೆಯಾಗಿ ರೂಪುಗೊಳಿಸ್ತಾ ಇರುವಂತಹ ಬಸವರಾಜ್ ಕೊಡಗುಂಟಿ ಸರ್ ಅವರಿಗೆ ಮತ್ತು ಅವರ ಎಲ್ಲ ಸನ್ಮಿತ್ರರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಮಸ್ತ ಸಾರಸ್ವತ ಲೋಕದ ಪರವಾಗಿ ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿಯವರೆಗೆ ಅತ್ಯುತ್ತಮವಾಗಿ ಕೇಳಿದಂತಹ ಸಂವಾದದಲ್ಲಿ ಉತ್ತಮವಾದಂತಹ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಈ ಒಂದು ಸಂವಾದ ಕಾರ್ಯಕ್ರಮವನ್ನ ಕ್ರಿಯಾಶೀಲಗೊಳಿಸಿದಂತಹ ಎಲ್ಲ ಕೇಳುಗರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಿಸಿ ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಸರ್ವರಿಗೂ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್ ಇಬ್ಬರಿಗೂ.